ಸಾಕ್ಷಾತ್ ತೀರ್ಥಂಕರ ಮಹಾವೀರರ ದಿವ್ಯ ಧ್ವನಿ ಹೊರಗೆ ಹೊರಡಬೇಕಾಗಿತ್ತಂದ್ರ ಅದಕ್ಕೆ ಕಾರಣ ಇವತ್ತ ನಮಗ ಗಣಧರ ಪರಮೇಷ್ಠಿ ಶಿಖರು ಗಂಧರ ಪರಮೇಷ್ಠಿ ಸಮೂಹದ ಪ್ರವೇಶ ಆಗುವುದರಿಂದ ಇವತ್ತು ನಾವು ಗುರು ಪೂರ್ಣಿಮಾ ಆಚರಣೆ ಮಾಡ್ತೀವಿ. ಯಾವಾಗ ಮಹಾವೀರ ತೀರ್ಥಂಕರ ಕಾಲದಲ್ಲಿ ಚತುರ್ಥ ಕಾಲದಲ್ಲಿ ಆದಂತ ಘಟನೆ. ಇತ್ತಿತ್ತಲಾಗಿ ಬರೀ 500 ವರ್ಷ ಹಿಂದ ನಿಮ್ಮ ಕರ್ನಾಟಕದ ಪಕ್ಕದ ಊರು ಯಾವುದು? ಮಹಾರಾಷ್ಟ್ರ ರಾಜ್ಯ. ಅಲ್ಲೊಂದು ಮಜರೇವಾಡಿ ಅಂತ ಒಂದು ಊರು ಅದ. ಆ ಊರಾಗ ಈ ವರ್ಷದ ಚಾತುರ್ಮಾಸ ಆಚಾರ್ಯ ಶೀತಲ್ ಸಾಗರ್ ಮಾಡಕತ್ತೇವೆ. ಆ ಮಜರೇವಾಡಿ ಊರಾಗ ಒಂದು ಭವ್ಯ ಜೀವಾತ್ಮ ಜನ್ಮ ತಗೊಂಡಿತ್ತು. ಆ ಜೀವ 500 ವರ್ಷ ಹಿಂದ ದಿಗಂಬರ ಜೈನ ಪರಂಪರಾ ನಂದಿ ಹೋಗ್ತಕ್ಕಂತ ಸಂದರ್ಭದೊಳಗ ಆ ಧರ್ಮವನ್ನ ರಾಷ್ಟ್ರ ಮಟ್ಟದ ಬೆಳೆಸ್ತಕ್ಕಂತ ಉಳಿಸ್ತಕ್ಕಂತ ಕಾರ್ಯ ಯಾರಾದ್ರೂ ಮಾಡಿದ್ರ ಅಜ್ಞಾಟಕರ್ ವಿದ್ಯಾಸಾಗರ ಪಟ್ಟಾರಕ ಭಟ್ಟಾಚಾರ್ಯ ಮಹಾಜ್ಞಾನಿ ಮಹಾ ತಪಸ್ವಿ ದಿಗಂಬರ ಯತಿರಾಜರು ವಿಚಾರ ಮಾಡುವಂತ ಮಾತು ಇವತ್ತು ಹೇಳಬೇಕಂತ ನಂಗೆ ಅನಿಸ್ತಾನ ಅಂತ ಹೇಳಾಕತ್ತೀನಿ. ಗುರು ಮನಸ್ ಮಾಡ್ರಿ ಏನ್ ಮಾಡ್ತಾರ ಅನ್ನಕ್ ಒಂದು ಸಣ್ಣ ದೃಷ್ಟಾಂತ. ಶಿಷ್ಯ ಸ್ನಾನ ಮಾಡಿಕ್ಕೆ ನದಿ ಹೋಗಿದ್ದ. ಪ್ರತಿನಿತ್ಯ ಅಲ್ಲಿ ಬ್ರಾಹ್ಮಣರ, ಜೈನರ, ಹಿಂದೂ, ಇಸ್ಲಾಂ ಎಲ್ಲಾ ಸಮಾಜದವರು ನದಿ ಸ್ನಾನ ಹೋಗ್ತಿದ್ರು. ಆ ನದಿ ಸ್ನಾನ ಮಾಡ್ತಾ ಮಾಡ್ತಾ ಒಂದ್ 4 ಜನ ಬ್ರಾಹ್ಮಣರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು. ಆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂತ ಸಂದರ್ಭದಾಗ ಒಬ್ಬ ಜೈನ ಬ್ರಹ್ಮಚಾರಿ ಆ ನದಿಯಲ್ಲಿ ಸ್ನಾನ ಮಾಡಿ ಎದ್ದು ಬರ್ತಿದ್ರು. ಆ 4 ಬ್ರಾಹ್ಮಣರಲ್ಲಿ ಚರ್ಚೆ ನಡೆದಿತ್ತು. ಇವತ್ತು ಯಾವ ತಿಥಿ ಅದ ಅಂತ ಚರ್ಚೆ ನಡೆದಿತ್ತು. ಇವ್ ತನ್ನ ಪಾಡಿಗೆ ಬರ್ಬೋದಾಗಿತ್ತು. ಅಂದ್ರೆ ಏನ್ ಮಾಡೋದು? ಕೆಲವೊಬ್ರು ಬಾಯಿ ಗಪ್ಪ ಕೊಂಡ್ರಂಗಿಲ್ಲ, ಮಾತಾಡ್ಲಿಕ್ಕೆ ಅವ್ರಿಗೆ ಲಿಂಕ ಹತ್ತಂಗಿಲ್ಲ. ಇವ್ ಮಾತಾಡಿಬಿಟ್ಟ. ಅವ್ರವ್ರ ಚರ್ಚೆ ಮಾಡಾದ್ರು ಇವ್ ಬಾಯಿ ಹಾಕಿದ. ಇವತ್ತು ಹುಣಿವೇತಿ ಅಂತ ಇಷ್ಟಂತಪಟ್ಟಿಗೆ ಬ್ರಾಹ್ಮಣರು ಮುಖ ನೋಡ್ರು. ನೀ ಯಾರ ಅಂತ ಕೇಳ್ರು. ಮತ್ ಎದಿ ತಕ್ಕ ಹೇಳ್ತಾನ, ವಿದ್ಯಾಸಾಗರ ಶಿಷ್ಯ ಅಂತ. ಆತಳ ಗೊತ್ತಾತ್ ನಿನ್ ಗುರು ಎಟ್ಟು ಶಾನೆ ಆದನು, ನೀನೇ ಇಟ್ಟು ಹಸಿ ದಾಟ್ಯದಿ, ನಿನ್ ಗುರು ಎಷ್ಟು ದಾಟಿರ್ಬೇಕು ಅಂತ. ಯಾಕ ಅಂತ ಕೇಳಿದ. ಏ ಹುಚ್ಚ ಹುಚ್ಚ, ನಿಂದ ಅಮಾವಾಸ್ಯೆ ಐತಿಯೋ, ನೀ ಹುಣಿವೇತಿಯೋ, ಎಷ್ಟು ದಾಟದಿ ಅಂತ. ಇವು ಬಾಳ ಮನುಷ್ಯ ಎತ್ತು. ಯಾಕ ಮನುಷ್ಯ ಎತ್ತು? ನನಗೇನಂತಾರ ಅಡವಾಲಕ್ ನಾ ಮಾಡಿದ ತಪ್ಪದ. ನಾ ತಪ್ಪು ಮಾಡಿದಕ್ಕ ನನ್ನ ಗುರುಗೆ ಹೆಸರಿಟ್ರಲ್ಲ. ಬಾಳ ಮನಸ್ಸಿಗೆ ನೋವು ಆತು. ನಿಮಗೂ ಆಗ್ಬೇಕು. ನಿಮ್ ಮತ್ತೇನಾರ ಅಂದಂದ್ರ ಗಂಡ ಮನ್ಯಾಗ ಯಾವಾಗಾರ ಅಂತಾಳ ನೋಡು ನೋಡು ಅತ್ತಿ, ನಿಮ್ಮವ್ ಇದ್ದ ಕಲ್ಸಾಳ ನಿನಗ, ನಿಮ್ಮವ್ ನಿನಗ ಇದ್ದ ಹೇಳಕ್ ಬಟ್ಟಾಳ ತುಸ ಐತಲ್ಲ ಹೇಗ್ ಸಿಕ್ಕವಲೆ ಕಾಯ್ ಮಂತತ್ನ. ನೀವೇನಾರ ತಪ್ಪು ಮಾಡ್ರ ನನಗೂ ಅಂತಾರ, ನಿಮ್ ಕುಲ್ರತ್ನ ಇದ್ದ ಕಲ್ಸಾಳ. ಮತ್ KR ವಿಭಕ್ತಿ ಬಾಬಾ ರಾಜು ಚೊನ್ನ ಏನಾರ ತಪ್ಪಿರಿ काहीतरी चुकलं तर बेळगाव मध्ये म्हणतात ना तुम्हाला हेच का तुमचं गुरु. ತಪ್ಪು ನೀವು ಮಾಡ್ತೀರಿ, ಯಾರಿಗ ಜನ ಮಾತಾಡ್ತಾರೋ? ನನಗ್ ಮಾತಾಡ್ತಾರ. ಯಾಕೆ ಮಾತಾಡ್ತಾರೋ? ಯಾಕೆ ಮಾತಾಡ್ತಾರಂದ್ರ ನೀವು ಅವ್ರ ಗುರು ಅಂತ ಸ್ವೀಕಾರ ಮಾಡ್ಯಾರ, ಅವ್ರ ಬದಲ್ ಬಾಳ ಹೊಗಳ್ತಿರ್ತೀರಿ. ಅದನ್ನ ಕೇಳಿ ಏನಾದ್ರೂ ತಪ್ಪು ಮಾಡ್ರ ನಮ್ ಮೇಲೆ ಅಪವಾದ ಬರ್ತದ. ಹಾಗಾಗಿತ್ತು. समजू ना? भाळ मनीषी नोवात लई मनाला लागले. मला काहीतरी म्हणू दे, पण माझा गुरुला म्हटले परंतु चूक माझा आहे. मी गुरुकडे जाऊन प्रायश्चित घ्यायला पाहिजे, पश्चाताप करून घ्यायला पाहिजे. मनात एवढं दुःखी होऊन ಮನುಷ್ಯನ ಇಷ್ಟು ನೋವಾಗಿ ಗುರು ಹತ್ತಿರ ಹೋದ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕಣ್ಣ ನೀರ್ ತೆಗೆದ, ಕಣ್ಣೀರ್ಲೆ ಕಾಲು ತೊಳೆದ. ಗುರು ಕೇಳ್ತಾವ್ರು, ಏನಾಯ್ತು, ಯಾಕೋ ಏನಾಯ್ತು, ಇಷ್ಟ ತ್ರಾಸ ಮಾಡ್ಕೊತಿ, ಏನ್ ಮಾಡ್ರಿ, ತಪ್ಪಾತ್ರಿ ನಂದ, ಏನ್ ತಪ್ಪಾಯ್ತು? ನಾ ಸುಳ್ಳು ಹೇಳ್ರಿ. ಏನ್ ಸುಳ್ಳು ಹೇಳಿ ಕೇಳ್ರಿ. ಇವತ್ತು ಮೊಬೈಲ್ ದಿವಸ 1000 ಸುಳ್ಳು ಹೇಳ್ತೀರಿ ನೀವು. ಎಲ್ಲದಿಯೇ
ಭದ್ರಗಿರಿ ಆಗ ಆ ಚೌಡಿ ಮುಂದ್ ಕೂತ್ರು ಭದ್ರಗಿರಿ ಆಗತ್ ಹೇಳುದು ಮಹಾನ್ ಪಾಪ ಇದು. ಇವತ್ತ ಭಾರತೀಯ ಸಂಸ್ಕೃತಿ ಒಳಗ ಭಾರತ ದೇಶದ ಬಿದ್ದ ವಾಕ್ಯನದ ಸತ್ಯಮೇವ ಜಯತೆ. ಉಪನಿಷತ್ತದಲ್ಲಿ ಇರ್ತಕ್ಕಂಥ ವಾಕ್ಯ ಪ್ರತಿಯೊಂದು ಕಾಯಿನ್ ಮೇಲ ನೋಟ್ ಮೇಲ ಬರ್ದಾರ ಸತ್ಯಮೇವ ಜಯತೆ. ಇದು ನಮ್ಮ ದೇಶದ ಬಿದ್ದ ವಾಕ್ಯ. ಹಂಗ ಜೈನ ಧರ್ಮದ ಅಹಿಂಸಾ ಪರಮೋ ಧರ್ಮ, ಜೈನ ಧರ್ಮದ ಮೂಲ ವಾಕ್ಯದ ಹಂಗ ಭಾರತ ದೇಶದ ಬಿದ್ದ ವಾಕ್ಯ ಸತ್ಯ ಮೇವ ಜಯತೆ. ಇದು ನಮ್ಮ ಸಂಸ್ಕೃತಿ. ಮನುಷ್ಯರನ್ನ ಬೇಡ್ರಿ, ಕರ್ನಾಟಕದೊಳಗೆ ಪುಣ್ಯಕೋಟಿ ಅಂತಕ್ಕಂಥ ಹಸು ಆಗಿ ಹೋಗ್ಯದ. ಪುಣ್ಯಕೋಟಿ ಅಂತ ಹಸು ಅರ್ಥಾತ್ ಗಾಯ್ ಆಕಳ ಏನೋ ಹುಲಿಗೆ ಕೊಟ್ಟಂತ ವಚನ ಪಾಲನೆ ಮಾಡ್ತು. ಇವತ್ತು ಇತಿಹಾಸ ರಾಜೀನಾಮಾರಾಗೋಯ್ತು. ಪ್ರಾಣಿ ಒಳಗ ಸಹಿತ ಸತ್ಯ ಅಂತಕ್ಕಂಥದ್ದ ನಮ್ಮ ದೇಶದಾಗ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಯಾರು ಹೇಳ್ತಾರ? ಕುಲರತ್ನ ಭೂಷಣ್ ಅಲ್ರು. ಆಕಳಂತ ಆಕಳ ಅಂತ ನಾಡು ಕನ್ನಡ ನಾಡು ಭಾರತ ದೇಶ. ಅಂತ ದೇಶದಾಗ ಗುರುದೇವ್ ನನ್ನಿಂದ ಮಹಾನ್ ಅಪರಾಧ ಆತು, ಕ್ಷಮಾ ಮಾಡ್ರಿ ಅಂತ ಕಣ್ಣಾಗಿನ ನೀರ ತೆಗೆದು ಕಣ್ಣೀರ್ಲೆ ಗುರು ಪಾತೋದಾನ, ಸಾಷ್ಟಾಂಗ ದರ್ಶನ ಮಾಡ್ಯಾನ. ಗುರು ಶಿಷ್ಯನ ಎಬ್ಬಿಸ್ತಾರೆ. ಹೇಳು ಏನಾಯ್ತು, ಏನ್ ಸುಳ್ಳು ಮಾತಾಡ್ತಿ? ನಾ ಹಿಂದ ಮುಂದೆ ವಿಚಾರ ಮಾಡ್ಲಿಲ್ರಿ. 4 ಬ್ರಾಹ್ಮಣರು ನದಿ ಸ್ನಾನ ಮಾಡ್ತಕ್ಕಂತ ಸಂದರ್ಭ ಸ್ವಂತ ಚರ್ಚೆ ಮಾಡತ್ರಿ. ಇವತ್ತು ತಿಥಿ ಯಾವ್ದೈತಿ ಅಂತ ತಮ್ಮೊಳಗೆ ಚರ್ಚೆ ಮಾಡತ್ತ. ನಾ ಹಿಂದ ಮುಂದ ನೋಡ್ಲಾರ್ದ ಇಂದು ಹುಣಿವೆ ಐತಿ ಹೇಳ್ರಿ, ಕ್ಷಮಾ ಮಾಡ್ರಿ. ಇಂದ ಅಮಾವಾಸ್ಯೆ ಐತಿ ನಂಗೆ ಗೊತ್ತಿದ್ದಿದ್ದಿಲ್ಲ, ಮರ್ತ್ನಿ. ಇವ್ರು ಇವಾಗ ಮಾಡ್ತಾರ. ಅಷ್ಟಮಿ ಇರ್ತೈತಿ, ಚತುರ್ದಶಿ ಐತ್ರಿ, ನಾಳೆ ನಾವು ಉಪವಾಸ ಮಾಡೋಣ. ಹುಚ್ಚಿಗೋಡ್ರಿ ಅಷ್ಟಮಿ ಐತಿ. ನಾನೇ ಇವಾಗ ಹೇಳ್ತೀನಿ, ಇವು ಮಾಡ್ತಾವ. ಅದ 60 600 ಆರ್ತೈತಿ. ಮತ್ ಇವ್ರು ಅದಕ್ಕಿಂತ ಹೆಚ್ಚಿನ ಅವ್ರದಾರ. ಮತ್ತ ನಾಳೆ ನಂದು ಹಂಗಾತ, ನನಗೂ ಹಂಗ, ನಾವ್ರ ನೀವು ಅಷ್ಟಮಿ ಇರ್ತೈತಿ, ಚತುರ್ದಶಿ ಐತಿ, ನಾಳೆ ಉಪವಾಸ ನೇಮ ಕೊಡಿರ್ತಾರ ಇವ್ರು. ಚತುರ್ದಶಿ ಇಲ್ಲ, ಅಷ್ಟಮಿ ಐತಿ, ಉಪವಾಸ ಮಾಡ್ರಿ. ಹಂಗೊಂದ್ಸಲ ಹಾಕಿರ್ತೈತಿ. ಹಂಗ ಗುರು ಅಂದ್ರು ಇರ್ಲಿ, ಅಜ್ಞಾನದಿಂದ ಏನೋ ಅಶುಭ ಕರ್ಮದಿಂದ ಬಾಯಾಗ ತಂದು ಅಂದೈತಪ್ಪ, ಇರ್ಲಿ, ಏನು ವಿಕಲ್ಪ ಮಾಡ್ಕೋಬೇಡ, ಪ್ರಯತ್ನ ನಿನಗ ಉಪವಾಸ ಆಯ್ತ್ರಿ ಅಂದ. ಕಾಯಸ್ತಾರ ಮಾಡಿದ ಶಿಷ್ಯ ಉಪವಾಸ ಸಂಕಲ್ಪ ಮಾಡಿದ. ಎದಕ್ಕ? ಸುಳ್ಳು ಮಾತಾಡಿದ್ದಕ್ಕ. ಹಿಂದ ಮುಂದ ವಿಚಾರ ಮಾಡಿ ಪಟ್ನ ಬಾಯಾಗ ಹೋತರ ಹೊಳ್ಳಿ ಬರೋದಿಲ್ಲ. 3 ವಸ್ತು: ಧನುಷ್ಯದಿಂದ ಹೋದಂತ ಬಾಣ್, ಬಾಯಾಗಿಂದ ಹೋದಂತ ಮಾತ್, ಶರೀರದಿಂದ ಹೋದಂತ ಪ್ರಾಣ್. 3 ಲೋಕ ಸಂಪತ್ತು ಕೊಟ್ಟು ವಾಪಸ್ ಬರಂಗಿಲ್ಲ. ಅದನ್ನ ಪ್ರಯೋಗ ಮಾಡೋಕ್ಕಿಂತ ಮೊದಲ ವಿಚಾರ ಮಾಡಬೇಕು. ನೀನು ಉದಾಹರಣೆ ಹೇಳಲೇ ನಿಮಗನ ರೋಚಂದ ಹೇಳ. ನಿನ್ನೆ 4 ದೀಪ ಕೊಟ್ಟಿರು ಗುರುಗಳ, ವಿಚಾರ ಮಾಡಿ ಹಚ್ಚಬೇಕಾಗಿತ್ತು. ಪಶ್ಚಾತ್ತಾಪ ಪಟ್ಟು ಏನು ಉಪಯೋಗ ಇಲ್ಲ. ಹೇಳ್ತಾರು, ಗತಿಸಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅಂತ. ಆಯ್ತು, ಗುರು ಧೈರ್ಯ ಕೊಟ್ರು, ವಿಕಲ್ಪ ಮಾಡ್ಬೇಡ, ಗಪ್ ಹೋಗು. ಒಂದು ತಾಮ್ರ ಪತ್ರ ತಗೊಂಡು ಬಾ ಅಂತಂದ್ರು. ಒಂದು ತಾಮ್ರ ಪ್ಲೇಟ್ ತಂದ ಶಿಷ್ಯ. ಗುರು ಹೇಳಿದ್ರು ಕಟ್ ಮಾಡಿ ಗುಂಡ ಕಟ್ ಮಾಡಿಸಿದ್ರು. ಅದ್ರ ಮ್ಯಾಲ ಕೇಸರ ಗಂಧದಿಂದ ಸಂಸ್ಕಾರ ಹಾಕಿರು. ಸಾಯಂಕಾಲ ಆಗಿತ್ತು, ಅದಕ್ಕೆ ಮಂತ್ರ ಸಂಸ್ಕಾರ ಹಾಕಿ ಹಿಂಗ ಆಕಾಶದಾಗ ಉಗಿದು ಬಿಟ್ಟು. ಆ ತಾಮ್ರ ಪತ್ರದ ಯಂತ್ರ ಆಕಾಶದಾಗ ಹೋಗಿ ಚಂದ್ರಮಾಗಿ ಬೆಳದಂಗ ಬಿಡಾಕತ್ತು. ಅಮಾವಾಸ್ಯೆ ಇದ್ದದ್ದು ಹುಣಿವೆ ಆತು. ನಿಮಗ್ ಕೇಳಾಕ ಏನ್ ಅನ್ಸೈತಿ ನನಗೇನ್ ತಿಳಿವತ್ತು. ಕಲ್ಪನಾ ಮಾಡ್ಕೊಡ್ರಿ, ಸ್ವಲ್ಪ ಇಮ್ಯಾಜಿನ್, ಚಿಂತನೆ ಮಾಡ್ರಿ. ಅಮಾವಾಸ್ಯೆ ಇದ್ದದ್ದು ಹುಣಿವೆ ಹಂಗ ಆಕತಿ. ಕರೀದು ಸುಳ್ಳಲ್ಲ, ಸತ್ಯ ಘಟನಾ ಇದು. ಅಕ್ಕಿವಾಟ್ಕರ್, ಭಟ್ಟಾರಕ ಭಟ್ಟಾಚಾರ್ಯ, ದಿಗಂಬರ ಮಹಾಯತಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಾಡತಕ್ಕಂತ ಕಾರ್ಯ. ಬೆಳದಿಂಗಳು ಬಿತ್ತು.
ಎಲ್ಲಾ ಕಡೆ ಆಶ್ಚರ್ಯ. ಯಾನ್ ಆಶ್ಚರ್ಯ? ಅಮಾವಾಸ್ಯತೆಯಿಂದ ಚಂದ್ರಾಮ ಹೆಂಗ ಬಂದ? ಎಲ್ಲ ಕಡೆ ಚರ್ಚಾ ಶುರುವಾಯ್ತು. ಎಲ್ಲಾರ್ಗು ಆಶ್ಚರ್ಯದ ಪರಮ ಆಶ್ಚರ್ಯ. ಆ 4 ಮಂದಿ ಬ್ರಾಹ್ಮಣರೇನಿದ್ರಲ್ಲ ಅವ್ರಿಗೆ ವಿಚಾರ ಬಂತು, ಓಹೋ ಹರ್ಯಾಗ ನಾವು ಹೊಳ್ಯಾ ಜಾಗ ಮಾಡಕ್ ಚರ್ಚೆ ಆಗಿತ್ತು. ಆ ಭಟ್ಟಾರಕ ವಿದ್ಯಾಸಾಗರ ಚೇಲ ಶಿಷ್ಯ ಆ ಬ್ರಹ್ಮಚರಿ ಎಂದು ಹುಣಿವೆ ತಂದಿದೆ. ಇವ್ರದ ಏನೋ ಇದು ಕಾರಸ್ಥಾನ ಕಾರಬಾರ ಐತಿ. ಓಡ್ತಾ 4 ಜನ ಬ್ರಾಹ್ಮಣರು ಜನ ತಮ್ಮ ಸೇನಾ ತಗೊಂಡು ಬಂದ್ರು. ಭಟ್ಟಾರಕ ಭಟ್ಟಾಚಾರ್ಯ ಮಹಾನ್ ತಪಸ್ವಿ ವಿದ್ಯಾಸಾಗರ ಅಂತೀರ. ಆಶ್ಚರ್ಯದಿಂದ ಕೇಳ್ತಾರೋ, ಸ್ವಾಮೀಜಿ, ಹೇ ಗುರುದೇವ್, ಹೇ ಮಹಾನ್ ಭಟ್ಟಾಚಾರ್ಯ ಮಹಾಜ್ಞಾನಿ ಮಹಾನ್ ತಪಸ್ವಿ, ಇವತ್ತ ಅಮೋಷದ ಚಂದ್ರಮ ಹೆಂಗ ಬಂದ, ಇದು ಹುಣ್ಣಿಮೆ ಹೆಂಗಾತು ಅಂತ ಹೇಳಿ. ಅವಾಗ ವಿದ್ಯಾಸಾಗರ್ ಮಹಾಜ್ಞಾನಿ ತಪಸ್ವಿ ಹೇಳ್ತಾರ ಗೊತ್ತಾ, ಇಂತಿಷ್ಟು ಯೋಜನ್ ಬರ್ಲಾಂಗ ಮುಂದೆ ಹೋಗ್ರಿ, ಎಲ್ಲಾ ಕಡೆ ಅಮಾವಾಸ್ಯನೂ ಐತಿ, ಇಲ್ಲಿ ಅಷ್ಟ ಹುಣಿವೆ ಆಗೈತಪ್ಪ. ನಮ್ಮ ಶಿಷ್ಯನ ಬಾಯಾಗಿಂತ ತಪ್ಪಿ ಹೋಗೈತಿ, ಅದ್ರ ಸತ್ಯ ಮಾಡುವಂತ ಕೆಲಸ ಮಾಡಿ ಹುಣಿವೆ ಆಗೈತ. ಅದ್ರ ಶಿಷ್ಯನ ಬಾಯಾಗಿಂದ ವಾದದ ವಾಣಿ ಸುಳ್ಳಾಗಬಾರ್ದು ತಿಳ್ಕೊಂಡ ಒಂದು ತಾಮ್ರ ಪತ್ರಕ್ಕೆ ಸಂಸ್ಕಾರ ಹಾಕಿ ಅಮಾವಾಸ್ಯದಿಂದ ಹುಣಿವೆ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ದಿಗಂಬರ ಭಾವನೆಗೆ ಸಂತರೊಳಗೆ ತಂದ್ರ ವಿಚಾರ ಮಾಡುವಂತದ್ದೈತಿ. ಬಾಬಾಗೌಡ್ರ ಆ ಧರ್ಮ ಈಗ ನಾವು ಅಹಿಂಸಾ ಪರಮೋ ಧರ್ಮಕಿ ಜೈ ಅಂತೀವು, ದಿಗಂಬರ್ ಜೈನ್ ಅಂತ ಎದಿ ತಟ್ಟಿ ಸ್ವಾಭಿಮಾನದಿಂದ ಹೇಳ್ತೀರಿ. ಖರೆ ಅವತ್ತಿನ ಟೈಮ್ದಾಗ ಧರ್ಮ ಸಂಕಟ ಬಂದಾಗ ಕೊಲ್ಲಾಪುರದಿಂದ ದಿಲ್ಲಿಗೆ ಕಲ್ಲ ಸಕಟ ಒಂದ ದಿವಸ ರಾತ್ರೋರಾತ್ರಿ ದಿಲ್ಲಿಗೆ ಹೋಗಿ ಧರ್ಮವನ್ನ ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ್ರಲ್ಲ ಅಂತ ಪರಮ ಉಪಕಾರಿ ಗುರುನ ಎಷ್ಟು ಸ್ಮರಣ ಮಾಡಿದ್ರು ಕಡಿಮೆ. ಒಂದು ರಾಜಮಂಟನ, ರಾಜನಿಗೆ ಗಂಡ ಸಂತಾನ ಇಲ್ಲ, 7 ಮಂದಿ ಹೆಣ್ಣು ಮಕ್ಕಳು. ಒಬ್ರಿಗಿಂತ ಒಬ್ಬರು ಸುಂದರ ಸುರಸುಂದೆಯರು, ಯಾಕ ರಾಜಪುತ್ರಿಯರು. ರಾಜ ಸಾರ್ವಭೌಮತ್ವ ರಾಜ್ಯವನ್ನ ಆಳ್ತಾ ಇದ್ದ. ಯಾರ ಅವನ ಮನೆ ಮುಂದೆ ಬಂದ್ರೆ ವಾಪಸ್ ಹೋಗ್ತಿದ್ದಿದ್ದಿಲ್ಲ, ಬರಿಗೆಲ್ಲ ಹೋಗ್ತಿದ್ದಿದ್ದಿಲ್ಲ. ಏನ್ ಬೇಕು ಎಲ್ಲವನ್ನ ಕೊಡ್ತಿದ್ದ. ಎಲ್ಲ ಸಮಾಜದ ಬಂಧುಗಳನ್ನ ಮಕ್ಕಳಂತೆ ಕಾಣ್ತಿದ್ದ. ಆದ್ರೂ ಆತನಲ್ಲಿ ಒಂದು ಕಷಾಯ ಪ್ರಬಲವಾಗಿತ್ತು. ಯಾವ ಕಷಾಯ? ಮಾನ ಕಷಾಯ. ಕೇಳ್ರಿ, ಕಷಾಯ ಎಷ್ಟದಾವು? ಗತಿಗಳು ಎಷ್ಟದಾವು? ಇಂದ್ರಿಯಗಳು ಎಷ್ಟದಾವು? ನೋಡ್ರಿ, ನಮ್ಮ ಸಂಸ್ಕೃತಿ ಎಷ್ಟು ವಿಶುದ್ಧವಾಗಿರ್ತಕ್ಕಂಥ ಪರಂಪರೆಯನ್ನು ನಮ್ಗೆ ಕೊಟ್ಟದ. ಪರಮೇಷ್ಠಿಗಳು 5, ಪರಮೇಷ್ಠಿ 5, ಪರಾವರ್ತನ್ 5, ಪರಮೇಷ್ಠಿ 5, ಪರಾವರ್ತನ್ 5, ಪಾಪ 5. 5 ಪಾಪಗಳು, 5 ಪರಮೇಷ್ಠಿಗಳು, 5 ಪರಾವರ್ತನೆಗಳು, 5 ಬಾಹ್ಯ ಇಂದ್ರಿಯಗಳು, 10 ಪ್ರಾಣಗಳು. ಅದರಲ್ಲಿ ಭಾವೇಂದ್ರಿಯ ಅಂತಕ್ಕಂಥ ಮನಸ್ಸು. ಭಾವೇಂದ್ರಿಯ ಅನ್ನೋದು ಒಂದು ಮನಸ್ಸು. ಅದಕ್ಕೆ ಕನ್ನಡದ ಮನಸ್ಸಿದ್ದರೆ ಮಾರ್ಗ. ಮನಸ್ಸಿನಾಗ ನೀವು ಮಾಡಬೇಕು, ಪುಣ್ಯ ಮಾಡಬೇಕು, ಧರ್ಮ ಕಾರ್ಯ ಮಾಡಬೇಕು, ಗುರು ಆಜ್ಞಾ ಪಾಲನೆ ಮಾಡಬೇಕು, ಭದ್ರಗಿರಿಗೆ ಹೋಗ್ಬೇಕು, ನಾ ಆತ್ಮಕಲ್ಯಾಣ ಮಕ್ಕಳು ಮೋಕ್ಷ ಹೋಗ್ಬೇಕು ಭಾವಿತ್ತಂದ್ರ ಭವಿಷ್ಯದಾಗ ಭಾಗ್ಯ ಪ್ರಾಪ್ತ ಆಗಿ ಆಗ್ತದ. ಮೊದಲು ಮನಸ್ಸಿನಾಗ ಬರ್ಬೇಕು. ಅದಕ್ಕೆ ನಮ್ಮ ಆಚಾರ್ಯ ಭಗವಂತ ಸ್ಪಷ್ಟ ಹೇಳ್ಯಾರು, ಭಾವ ಕರ್ಮ ನಿರೋಧೇನ ದ್ರವ್ಯ ಕರ್ಮ ನಿರೋಧನಂ, ದ್ರವ್ಯ ಕರ್ಮ ನಿರೋಧೇನ ಸಂಸಾರಸ್ಯ ನಿರೋಧನ. ಮೋಕ್ಷ ಇಲ್ಲ ಅಂತ ಯಾವುದು ವಿಕಲ್ಪ ಮಾಡೋದು ಅವಶ್ಯಕತೆ ಇಲ್ಲ. ಇವತ್ತು ಭಾವನಾದಾಗ ಮೋಕ್ಷ ಪ್ರಾಪ್ತಿ ಆಗ್ಬೇಕು, ಈ ಭಾವನೆ ಇಟ್ಕೊಂಡ ಸತ್ಕಾರ್ಯ ಸದ್ಧರ್ಮವನ್ನ ಮಾಡ್ತಾ ಇದ್ರೆ ಭವಿಷ್ಯದ ನಿಮ್ಮ ಆತ್ಮ ಪ್ರತ್ಯಕ್ಷ ಮೋಕ್ಷ ಪ್ರಾಪ್ತಿ ಮಾಡ್ಬೋದನ್ನ ಆ ಶಕ್ತಿ ಪ್ರತಿಯೊಂದು ಆತ್ಮನೊಳಗದ. ಇವತ್ತು ಬೇಕು ಭಾವನಾ. ಕೇಳ್ರಿ, ಭಾವನಾ ಚಲೋ ಇಟ್ಕೊಂಡ
ಹೊಲ್ದಾಗ ಉಸ್ಕ ಬಿತ್ರನು ಜ್ವಾಳದ ಬೆಳೆ ಬರ್ತೈತಿ ಅಂತ. ನಂಬ್ತೀರಿ? ಭಾವ ಸುದ್ದಿತ್ತು, ಭಾವ ನಿರ್ಮಲಿತ್ತು, ಭಾವದಾಗ ಪರಿಣಾಮ ವಿಶುದ್ಧಿ ಇತ್ತಂದ್ರ ಹೊಲದಾಗ ಜ್ವಾಳ ಅಲ್ಲ, ಉಸ್ಕ 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 ಮಣ್ಣಾಗ ಬಿತ್ರನು ಆ ಹೊಲದಾಗ ಉಸ್ಕ ಬರಂಗಿಲ್ಲ, ಜ್ವಾಳ ನಾಶ ಆಕತಿ. ಆ ಶಕ್ತಿ ಐತಿ ಅಂತ ಹೇಳಿ ಹೆಂಗ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟಿದ್ರು. ಈಗ ಮೊದಲು ಹೋಗುನು 7 ಮಂದಿ ರಾಜಾಗ ಹೆಣ್ಮಕ್ಳು, ಒಬ್ರಿಗಿಂತ ಒಬ್ರು ಸುಂದರಿ. ರಾಜನ ಮನುಷ್ಯನ ಒಂದೇ, ಎಲ್ಲಾ ಬಾಕಿ ಗುಣ ಚಲೋ ಇದ್ದು, ಬರೀ ಒಂದಿತ್ತು ನೋಡಿ, ನಾಣ್ಯ ನಾ ಅನ್ನೋದಿತ್ತು ಅವನ ಒಳಗ. ನಾನ ಮಾಡೇನಿ, ನನ್ನಿಂದ ನಡ್ತೈತಿ, ನಾ ಇಲ್ಲಂದ್ರೆ ಏನಿಲ್ಲ ಅಂತಕ್ಕಂಥದ್ದು ಮಾನ ಕಷಾಯ. ಕಷಾಯಗಳನ್ನ ಕ್ರೋಧ, ಮಾನ್, ಮಾಯಾ, ಲೋಭ. ನರಕ ಗತ್ಯಾಗ ಕ್ರೋಧ ಕಷಾಯ ಹಚ್ಚಿರ್ತೈತಿ, ದೇವಗತ್ಯಾಗ ಲೋಭ ಕಷಾಯ ಹಚ್ಚಿರ್ತೈತಿ, ತಿರ್ಯಂಚಿ ಗತ್ಯಾಗ ಮಾಯಾ ಕಷಾಯ ಹಚ್ಚಿರ್ತತಿ, ಮನುಷ್ಯ ಗತ್ಯಾಗ ಮಾನ ಕಷಾಯ ಹಚ್ಚಿರ್ತತಿ. ಯಾರು 4 ಕಷಾಯಗಳ ನಾಶ ಮಾಡ್ತಾರ ಅವರ ಉತ್ತಮ ಸತ್ಯ ಧರ್ಮ ಪ್ರಾಪ್ತಿ ಮಾಡ್ಕೊಂಡ ಅರಿಹಂತ ಭಗವಾನ್ ಆಗ್ತಾರ. ಆ ವ್ಯಕ್ತಿತ್ವ ಬರ್ಬೇಕಾರ 4 ಕಷಾಯಗಳನ್ನ ಬಿಡ್ಬೇಕು. ಕರೆ ಏನ್ ಮಾಡ್ದ ಶುಭ ಕರ್ಮದ ರಾಜಾಗ ಮಾನ್ ಕಷಾಯ ಇತ್ತು. ಹೆಂಡತಿ ಕೇಳ್ತಿದ್ದ, ನೋಡು ನೀ ಯಾರಿಂದ ಸುಖಿ ಅದಿ? ಎಲ್ಲ ನಿಮ್ಮಿಂದ ರೀ. ಪ್ರಜೆಗಳನ್ನ ಕೇಳ್ತಿದ್ದ, ಪ್ರಜೆಗಳಂತಿದ್ರು, ಪ್ರಭು ನೀವ ನಮ್ಮ ಪಾಲಿಗೆ ದೇವ್ರ, ನೀವ ನಮ್ಮ ಪಾಲಿಗೆ ದೈವ, ನೀವ ನಮ್ಮ ಸರ್ವಸ್ವ, ನಿಮ್ಮಿಂದ ನಾವು ಸುಖಿ ಅದೀವಿ ಅಂತ ಎಲ್ಲಾ ಜನ ಹೇಳ್ತಿದ್ರು. ಒಂದ್ ದಿವ್ಸ 7 ಜನ ಮಕ್ಕಳನ್ನ ಕುಂಸ್ಕೊಂಡ ಒಬ್ಬೊಬ್ಬಕ್ಕೆ ಮಗಳನ್ನ ಕೇಳಿದ ರಾಜ. ಕಾ ವಿಚಾರಲ್ಲ, ನೀನು ಸುಖಿ ಅದಿಯಲ್ಲ, ಅದಕ್ಕೆ ಕಾರಣ ಯಾರ ಅಂತ ಕೇಳಿ. ಪಿತಾಶ್ರೀ ಅವರೇ, ನನ್ನ ಸುಖಕ್ಕ, ನನ್ನ ಎಷ್ಟು ಐಶ್ವರ್ಯಕ್ಕ, ಎಲ್ಲದಕ್ಕೂ ನನ್ನ ಜನನಕ್ಕ, ಎಲ್ಲದಕ್ಕೂ ನೀವ ಕಾರಣ, ನಿಮ್ಮಿಂದ ನಾ ಸುಖಿ ಇದ್ದೀನಿ ಅಂತ ದೊಡ್ಡ ಮಗಳು ಹೇಳಿ. 2ನೇ ಮಗಳಿಗೆ ಕೇಳಿ, 2ನೇ ಮಗಳು ಅದ ಉತ್ತರ, 3ನೇ ಮಗಳು ಅದೇ ಉತ್ತರ, 4ನೇ ಮಗಳು ಅದೇ ಉತ್ತರ. ರಾಜ ಒಳಗಿದ್ದೊಳಗ ಆನಂದ ತಗೋತಿದೆ. ಯಾಕ? ನನ್ನಿಂದ ನನ್ನ ಪ್ರಜಾ, ನನ್ನ ರಾಜ್ಯ, ನನ್ನ ಪರಿವಾರ ಸುಖಿ ಅದ ಅಂತಕ್ಕಂಥದ್ದು ತೃಪ್ತಿ ತಗ್ತಿತ್ತು. ಕೊನೆ 7ನೇ ಮಗಳನ್ನ ಕೇಳ್ರಿ. ರಾಜ 7 ಜನ ಹೆಣ್ಮಕ್ಳಿದ್ರು 6 ಜನ ಬಸ್ತಿ, ಧರ್ಮ, ಭದ್ರಗಿರಿ, ಗುರು, ಪ್ರವಚನ ಏನು ಗೊತ್ತಿಲ್ಲ. ಯಾಕ? ನಮಗ್ಯಾಕ ಬೇಕಾದ ಅಂತಿರೋ. ನಮಗೇನು ಕಡಿಮೆ ಐತಿ? ನಮಗೇನು ಕಡಿಮೆ ಐತಿ? ನಮ್ಮ ಅಪ್ಪ ಏನ್ ಬೇಕೆಲ್ಲ ಮಾಡಿಕೊಟ್ಟಾನ, ನಾವ್ಯಾಕೆ ಧರ್ಮ ಮಾಡ್ಬೇಕು, ನಾವ್ಯಾಕೆ ಗುರು ಸೇವಾ ಮಾಡ್ಬೇಕು ಅಂತಕ್ಕಂಥ ಭಾವ. ಲಾಸ್ಟ್ ಮಗಳು ಮಾತ್ರ ದೈವಿ ಭಕ್ತಿ ಇರ್ತಕ್ಕಂಥ ಮಗಳು, ರಾಜಕುಮಾರಿ. ಪ್ರತಿನಿತ್ಯ ದೇವ ದರ್ಶನ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ, ಷಟ್ ಕ್ರಿಯೆಗಳನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥ ಹೆಣ್ಮಗಳು 7ನೇ ಮಗಳು. 7ನೇ ಮಗಳನ್ನ ರಾಜ ಕೇಳಿದ, ಮಗಳೇ ನೀ ಸುಖಿ ಅದೇನು? ಹೌದೇನು? ಅದಕ್ಕೆ ಕಾರಣ ಯಾರ ಅಂತ. ಅವಾಗ ಕೇಳ್ತಾಳು, ಪಿತಾಶ್ರೀ ಅವರೇ, ನನ್ನ ಸುಖಕ್ಕೆ ಕಾರಣ ನಾ ಪೂರ್ವದಾಗ ಮಾಡಿದ ನನ್ನ ಪುಣ್ಯ, ಇವತ್ತು ಮಾಡಾಕತ್ತಿದ ಪುರುಷಾರ್ಥ, ಕರ್ಮದಿಂದ ನಾ ಸುಖಿ ಅದೀನಿ ಅಂತ ಹೇಳಿ. ಅಪ್ಪ ಎಲ್ಲೆಲ್ಲೂ ಸಿಟ್ಟು ಬತ್ ನೋಡ್ರಿ. ಯಾಕ? ಇದುವರೆಗೆ ಎಲ್ಲಾರು ನನ್ನ ಹೊಗಳಿದ್ದು, ನನ್ನನ್ನ ಕೊಂಡಾಡಿದ್ದು, ಇಡೀ ರಾಜ್ಯ ಎಲ್ಲ ಸುಖಿ ಇರ್ಬೇಕಾರ ನಾನ ಕಾರಣ ಅಂತಕ್ಕಂಥ ಭಾವನೆ ಇಡೀ ಪ್ರಜೆಗಳಿಗೆಲ್ಲ ಅದ. ನಾ ಹೆತ್ತಂತ ನನ್ನ ಮಗಳ ಅದು ಒಬ್ಬಕ್ಕೆ 7ನೇದಕ್ಕೆ ದೈವ ಕಾರಣ, ನನ್ನ ದೈವದಾಗಿದ್ದಂಗ ಆಗ್ತೈತಿ, ನನ್ನ ಪುಣ್ಯ ಉದಯತಿ, ಅದಕ್ಕ ನಿಮ್ಮಂತ ರಾಜ ಮಂತಂದಾಗ ಹುಟ್ಟೇನಿ, ನಂದು ಪುಣ್ಯ ಉದಯತಿ, ನನಗೆ 6 ಜನ ಅಕ್ಕಂದಿರು, ನನ್ನ ಪುಣ್ಯ ಉದಯತಿ, ಇಂಥ ರಾಜ ಕುಲದಾಗ ಕೊನೆ ಮಗಳ ನಿಮ್ಮ ಪ್ರೀತಿಯ ಮಗಳಾಗೇನಿ. ಇದಕ್ಕೆಲ್ಲ ಕಾರಣ ನಾ ಪೂರ್ವದಾಗ ಮಾಡಿದ ಪುಣ್ಯ, ನಾ ಮಾಡಿದ ಧರ್ಮ ನನಗೆ ಈ ಸ್ಥಾನ ಕೊಟ್ಟದ ಅಂತ ಆ ಮಗಳು ಹೇಳು. ರಾಜಾಗ ಸಿಟ್ಟು ಬತ್ತು, ಸಂಕಲ್ಪ ಮಾಡಿದ, ನೋಡು ನಿನ್ನ ಧರ್ಮ, ನಿನ್ನ ಗುರು
ನಿನ್ನ ಪುಣ್ಯ ನಿನ್ನ ಹೆಂಗ ಕಾಯ್ದಿ ನೋಡ್ತನಂತಂದ ಹಠ ತೊಟ್ಟ. 6 ಮಕ್ಕಳನ್ನ ದೊಡ್ಡ ದೊಡ್ಡ ರಾಜಮಂತನ್ ನೋಡಿ ರಾಜಮಂತನ ಯುವರಾಜಿ ಕೊಟ್ಟು ಮದುವೆ ಮಾಡ್ದ. ಮಂತ್ರಿಗೆ ಹೇಳ್ದ, ಮಂತ್ರಿಗಳೇ ನಾನು 7ನೇ ಮಗಳಿಗೆ ಇಂಥ ಗಂಡನ ಹುಡುಕ್ರಿ, ಅವು ಇರಬಾರ್ದು, ಅಪ್ಪ ಇರಬಾರ್ದು, ನಿಲ್ಲಾಕ ಮಣಿ ಇರಬಾರ್ದು, ದುಡಿದು ತಿನ್ನಾಕ ಶರೀರದಾಗ ಶಕ್ತಿ ಇರಬಾರ್ದು ಅಂತ ಎಕ್ದಮ್ ಕೆಳಗಿರ್ತಕ್ಕಂಥ ನಿರ್ಗತಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಹುಡುಕ್ರಿ, ಅಂತವಾಗ ನನ್ನ 7ನೇ ಮಗಳನ್ನ ಮದುವೆ ಮಾಡಿಕೊಡ್ತನು. ನೋಡು ಆಕಿ ದೈವ, ಆಕಿ ಭಾಗ್ಯ, ಆಕಿ ಪುಣ್ಯ, ಆಕಿ ಧರ್ಮ, ಆಕಿ ಪುರುಷಾರ್ಥ ಹೆಂಗ ಕಾಯ್ತೈತಿ ನನಗೂ ನೋಡುದತಿ ಅಂತಕ್ಕಂಥ ಭಾವ ಮಂತ್ರಿಗೆ ವ್ಯಕ್ತ ಮಾಡಿ ಮಂತ್ರಿಯನ್ನ ನಿಯುಕ್ತ ಮಾಡಿದ. 6 ತಿಂಗಳ ಕಾಲ ಮಂತ್ರಿ ಹುಡುಕಿದ 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 ಒಂದು ರಾಜ್ಯಕ್ಕೆ ಹೋದ. ಆ ರಾಜ್ಯದಾಗ ಒಬ್ಬ ಮನುಷ್ಯ ಇದ್ದ. ಎಂತ ಮನುಷ್ಯ ಇದ್ದಂದ್ರ ಅವ್ವನೂ ಇಲ್ಲ, ಅಪ್ಪನೂ ಇಲ್ಲ, ಇರಾಕ ಮಣಿ ಇಲ್ಲ, ಸೊಂಟದ ಕೆಳಗ ಶರೀರದೊಳಗ ಶಕ್ತಿನ ಇಲ್ಲ, ಎದ್ದು ನಿಲ್ಲಾಕ ಬರಂಗಿಲ್ಲ, ಬೇಡ ತಿನ್ಬೇಕಂದ್ರ ಮನಿ ತಿರ್ಗಾಕ ಆಗೋದಿಲ್ಲ, ಬಿದ್ದೆಲ್ಲ ಬೀಳ್ಬೇಕು, ಯಾರ ಕೊಟ್ಟ ತಿನ್ಬೇಕು, ಇಲ್ಲಿಗೆ ಉಪವಾಸ ಬೀಳ್ಬೇಕು ಅಂತ ನಿರ್ಗತಿಕ ಶರೀರ ಸ್ವಾಸ್ಥ್ಯದಿಂದ ಅಂಗವಿಕಲ ಆಗಿರ್ತಕ್ಕಂಥ ಒಬ್ಬ ತರುಣನನ್ನ ಗುರುತಿಸಿದ. ರಾಜ ಹೇಳದ ಕರ್ಕೊಂಬಂದ. ರಾಜ ಆ ನಿರ್ಗತಿಕನ ಜೊತೆಗೆ 7ನೇ ಮಗಳನ್ನ ಮದುವೆ ಮಾಡಿ ಕೊಟ್ಟ. ಹೆಂಗ ಮದುವೆ ಮಾಡಿದಂದ್ರೆ ಯಾರಿಗೂ ಹೇಳಿಲ್ಲ. ಊರು ಬಿಟ್ಟ ಜಂಗಲ್ದಾಗ ಕರ್ಕೊಂಡು ಹೋದ. ಒಂದು ವನದಾಗ ಜಾಲಿ ಗಿಡದ ಬಳ್ಳ್ಯಾಗ, ಯಾವ ಗಿಡದ ಬಡ್ಡ್ಯಾಗ? ಜಾಲಿ ಗಿಡದ ಬಡ್ಡ್ಯಾಗ, ಎಲ್ಲಾ ಒಣಗ್ಯದ, ಮುಳ್ಳು ಬಿದ್ದಾವ ಅಂತ ಗಿಡದ ಬಡ್ಡ್ಯಾಗ ದಾಸಿ ಡ್ರೆಸ್ ಅಕ್ಕಿಗೆ ಹಾಕ್ಸಿದ. ಕೇಳ್ರಿ, ಕಷಾಯ ಎಲ್ಲಿ ಒಯ್ದೇನಿ ಮನುಷ್ಯನ, ಎಂತ ಬುದ್ಧಿ ಬರ್ತೈತಿ ಈ ಮನುಷ್ಯನ ಒಳಗಂತ ಕೇಳ್ರಿ. ಅದು ಕೇಳ್ಯಾರ. ಪುಣ್ಯ ಇರ್ತಕ ಎಲ್ಲಾ ನಮ್ಮವ್ರು, ಪುಣ್ಯ ತೀರ್ತಂದ್ರ ನಿಮ್ ಮಿತ್ರನ ನಿಮ್ ಶತ್ರು ಆಗ್ತಾರೋ ಅಂತ ಕರ್ಮ ಕೆಲಸ ಮಾಡ್ತೈತಿ. ಅಪ್ಪ ನೋಡ್ ಹಡದಪ್ಪ ರಾಜ ಎಂತ ಮಾನ ಕಷಾಯ ನನ್ನಿಂದ ನಡೆದ, ನನ್ನಿಂದ ಸುಖಿ ಅದ, ನನ್ನ ವಿರುದ್ಧ ನನ್ನ ಮಗಳು ಮಾತಾಡ್ಲಿಕ್ಕೆ ಬುದ್ಧಿ ಕಲಿಸ್ಬೇಕು, ನಾ ಏನ್ ಅನ್ನೋದ ನನ್ನ ಮಗಳಿಗೆ ತಿಳಿಸ್ಬೇಕು ಅಂತಕ್ಕಂತ ಈರ್ಷ್ಯ, ದ್ವೇಷ, ಅಸೂಯೆ, ಅಹಂಕಾರ ಕಷಾಯದಿಂದ ಜಾಲಿ ಗಿಡದ ಕೆಳಗ ಮುಳ್ಳಾಗ ದಾಸಿ ವೇಷ ಹಾಕಿ ಮಂತ್ರಿ ರಾಜ ಇಬ್ರ ಅಕ್ಕಿ ಕಾಳು ಉಗುದ ಅರಿಶಿನ ಬೇರ ಕಟ್ಟಕ್ ಹಚ್ಚಿದ. ಮಂಗಲ್ ಸೂತ್ರ ಸಹಿತ ಕೊಳ್ಳಾಗ ಅರಿಶಿನ ಬೇರ ಕಟ್ಟಕ್ ಹಚ್ಚಿದ. ನೋಡ್ತೀನಿ ನಿನ್ನ ದೈವ, ನಿನ್ನ ಭಾಗ್ಯ, ನಿನ್ನ ಪುಣ್ಯ, ನಿನ್ನ ಧರ್ಮ, ಆ ನಿನ್ನ ಬಟ್ಲೆ ಗುರು ಹೆಂಗ ನಿನ್ನ ಕಾಯ್ತಾನ ನೋಡ್ತೀನಿ ಅಂತಂದ. ಅಟ್ಟಿದ್ರು ಆ 7ನೇ ರಾಜ್ಕುಮಾರ್ ನಗಾಕತ್ತ ಹೇಳೋರು. ಮನುಷ್ಯನ ಸಂತೃಪ್ತಿ ಅದ, ನನಗೆ ವಿಶ್ವಾಸ ಅದ ಅಪ್ಪಾಜಿ, ನಂದ ಹಿಂದ ಮಾಡಿದ ಪುಣ್ಯಿತ್ತು, ನನ್ನ ಪುರುಷಾರ್ಥ ಚಲೋ ಇತ್ತಂದ್ರ ಜಂಗಲ್ದಾಗ ಸಹಿತ ಮಂಗಲ ಆಕೈತೆ ವಿಶ್ವಾಸ, ನನ್ನ ಗುರುದೇವ್ ಮೇಲೆ ನನಗೆ ವಿಶ್ವಾಸ ಐತಿ. संत शिरोमणि धरती के देवता चलते फिरते तीर्थंकर गगन विहारी अंतर्यात्री महापुरुष संस्कृति शासनाचार्य ब्रह्मांड के देवता समाधि सम्राट आचार्य भगवान विद्यासागर ನನಗೂ ಒಂದ್ಸಲ ಆಶ್ಚರ್ಯ. ನಿನ್ನೆ ಹನಗಂಡಿ ಸಿದ್ಧಗಿರಿ ದರ್ಶನ ಮಾಡಿ ಮುಂದೆ ಹೊಂಟಿನಿ. ಅಟ್ರಾಗ ನಿಮ್ ಶೈಲಾಸ್ ಅಂತಿ ನನಗೆ ನಿವೇದನ ಮಾಡ್ಲು, ಆಚರಿಸಿ ನನ್ ಭಾವ ಐತ್ರಿ, ನನ್ನ ಇಚ್ಛೆ ಐತ್ರಿ, ನಮ್ ಮನಿ ಇದ್ದಕ್ಕೆ ಅಲ್ಲೇ ಬಗೀಚೆ ಆಯ್ತ್ರಿ, ಅಲ್ಲೇ ನಿಮ್ ಚಾತುರ್ಮಾಸ ಸ್ಥಾಪನ ಆಗ್ಬೇಕು, ನನ್ನ ಭಾವ ಐತಿ ಅಂತ ನಿವೇದನ ಮಾಡಬೇಕು. ಊರ್ ಜನ ಕಮಿಟಿ ಬಂದ ಶ್ರೀಫળ ಏರ್ಸಿ ನಿವೇದನ ಮಾಡ್ಬೇಕಂತ ನಮ್ ಶಾಸ್ತ್ರಿ ಹೇಳಿದ. ಆದ್ರ ಹೆಣ್ಮಗಳು ಶ್ರೀಮತಿ ಅದಾಳು, ಮಗ ಅದಾನು, ಭಾವ ನೋಡ್ರಿ, ಧೈರ್ಯ ನೋಡ್ರಿ, ಆಚರಿಸಿ ನನ್ನ ಮನಿ ಮುಂದೆ ಕುಟ್ಟಿದ್ರಿ, ಚಾತುರ್ಮಾಸ ಕಳಿಸ್ತಾವ್ರ ನಮ್ಗೆ ಆಗ್ಬೇಕಂತ ಭಾವತಿ ಅಂತ ನಿವೇದನ ಮಾಡ್ಕೊಂಡಾಗ ನನ್ನ ಮೆಮರಿ, ನನ್ನ ಚಿಂತನ ಹೋತು. ಎಲ್ಲಿ? ಭೂತ ಕಾಲಕ್ಕೆ ಹೋತು. ನೇಮಾವರಕ್ಕೆ ಹೋದಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ದರ್ಶನ ಮಾಡಿ, ಖಾತೆಗಾವಾದಿ ದರ್ಶನ ಮಾಡಿ, ನಾವು ವಾಪಸ್ ಕುಂಡಲ್ಪುರ ಶಿಖರ್ಜಿಗೆ ಹೋಗಾಗ ನೇಮಾವರದಿಂದ 10-18 ಕಿಲೋಮೀಟರ್ ಒಳಗ ಒಂದು ಕಾರ್ದಾ ಅಂತ ಊರೈತಿ. ಕಾರ್ದಾ, ಹರ್ದಾ ಹೆಸರು ಕೇಳಿ ನೀವು. ಹರ್ದಾ
ಕಾತೆಗಾವ ಮತ್ತು ನೇಮಾವರ ಈ ಮೂರು ಊರಾಗ ಅಲ್ಲಿ ಹೊಳ್ಯಾಗ ಯಾವ್ದ ನರ್ಮದಾ ನದಿ ಒಳಗ ಮೂರು ಮೂರ್ತಿ ಸಿಕ್ಕಾವ್. ಶಾಂತಿನಾಥ ಭಗವಾನ್ರ, ಮುನಿಸುಲತ್ನಾಥ್ ಭಗವಾನ್ರ, ಆದಿನಾಥ್ ಭಗವಾನ್ರ. ಹರದಾದೊಳಗ ಮೂಲ ನಾಯಕ ಶಾಂತಿನಾಥ್ ಭಗವಾನ್ರದಾರು, ನೇಮಾವರದಾಗ ಊರಾಗ ಮೂಲ ನಾಯಕ ಆದಿನಾಥ್ ಭಗವಾನ್ರದಾರು, ಮತ್ತು ಖಾತೆಗಾಂವದಾಗ ಮೂಲ ನಾಯಕ ಶನಿಗ್ರಹ ದೋಷ ನಿವಾರಕ ಮುನಿಸುಲತ್ನಾಥ ಭಗವಾನ್ರದಾರು. ಅವು ಮೂರು ಮೂರ್ತಿ ಹೊಳ್ಯಾಗ ಸಿಕ್ಕಾವ್, ನರ್ಮದಾ ನದಿ ಒಳಗ್ ಸಿಕ್ಕಾವ್. ಅರ್ಧಾತ್ ಊರ ಐತಿ, ಸಣ್ಣ ಊರ. ಆ ಊರಾಗ ಜೈನ್ರದ ಒಂದ ಮನಿ ಐತಿ. ಎಷ್ಟು ಮನಿ? ಒಂದ ಮನಿ. ಆ ಒಂದ ಮನ್ಯ 4 ಮಂದಿ ಅಂತಂಬ್ರ. ಒಂದು ತಂದೆ ತಾಯಿ 4 ಮಂದಿ ಮಕ್ಕಳ. ಒಬ್ಬ ಡಾಕ್ಟರ್ ಅದನೋ, ಒಬ್ಬ ಸೇರ್ಕೇರಿ ಮಾಡ್ತಾನೋ, ಒಬ್ಬ ಉದ್ಯೋಗ ವ್ಯಾಪಾರ ಮಾಡ್ತಾನೋ, 4 ಜನ ಅದಾರು. ನನಗ ವಿಚಿತ್ರ ಆತು. ವಿಹಾರ ಮಾಡಿ ಊರಿಗೆ ಹೋದಿವಿ. डॉक्टर साहब ಕೂಡಿ अंदरो भगवान हमारा सौभाग्य है, दक्षिण से आप इतने लोगों को लेकर आचार्य भगवान दर्शन के लिए आया, आपका चरण हमारे घर पर पड़ गए, हम धन्य हैं, भाग्यशाली हैं, हमारा सौभाग्य रहा. ಏನಂದ್ರು ನಮ್ಮ ಸೌಭಾಗ್ಯ ನಮ್ಮದ. ನೀವಂತೂ ಬಂದ್ರಿ. ಇದ ಜಾಗದಾಗ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಚತುರ್ವಿಧ ಸಂಘ ಸಹಿತ ಚಾತುರ್ಮಾಸ ಮಾಡ್ಯಾರ್ರಿ. ನಮ್ಮ ಊದಟ್ಟು ಪುಣ್ಯ, ನಮ್ಮ ಮಂತಂದ್ ಎಷ್ಟು ಪುಣ್ಯ. ಏನೋ ಕಲಗೊಂಡ್ ಪಾಟೀಲ್ ಒಂದ ಮನಿ 4 ಮಂದಿ ಅಂತಂಬ್ರ ಅವರು ಆಚಾರ್ಯ ವಿದ್ಯಾಸಾಗರ್ ಅಲ್ಲಿ ಹೋದ್ರು. ಊರಾಗ ಇಡೀ ಸಣ್ಣ ಊರ್ ಕಾರ್ದ, ಅದ್ರಾಗ ಒಂದ ಜೈನ ಮಂತ 4 ಮನಿಗಳು. ಬಸ್ ಇಲ್ಲ, ಏನಿಲ್ಲ. ಆಚಾರ್ಯ ಶಿವ ಯಾರು ಮಾಡ್ಕೋತಾರ? ಯೋಗ ಯೋಗದಲ್ಲಿ ಚಾತುರ್ಮಾಸ ಬರಾಕ ಅಲ್ಲೇ ಚಾತುರ್ಮಾಸ ಮಾಡ್ರಿ. ಇದು ಇತಿಹಾಸ ಐತಿ. ಪುಣ್ಯ ಉದಯಕ್ಕೆ ಬತ್ತಂದ್ರ ಯಾವಾಗ ಯಾರ ಭಾಗ್ಯದಾಗ ಹೆಂಗ್ ಸಿಗ್ತೈತಿ ಗೊತ್ತಿಲ್ಲ. ಅದಕ್ಕೆ ಆಚಾರ್ಸಿ ಎಲ್ಲಿ ಕಾಲಿಡ್ತಿದ್ರು ಆ ಕಾಲಿಟ್ಟಂತ ಭೂಮಿ, ಆ ಕಾಲಿಟ್ಟಂತ ಧರ್ತಿ, ಆ ಕಾಲಿಟ್ಟಂತ ಸ್ಥಳ ಕ್ಷೇತ್ರ ಆಗಿ ಹೋಗ್ತಿತ್ತು. ಅಂತ ಪವಿತ್ರ ಪುಣ್ಯಾತ್ಮ आचार्य भगवान ने केळो, जिस धरती पर संतों का चरण पड़ता है वो धरती धरती नहीं तीर्थ बन जाता है. ಇದು ನಮ್ಮ ಆಚಾರ್ಯ ಭಗವಂತ ಯಾ ಭೂಮಿ ತಲೆ ಮೇಲೆ ಇವತ್ತು ನೀವು ಕೂತ ಗುರು ಪೌರ್ಣಿಮಾ ಆಚರಣೆ ಮಾಡಕತ್ತೀರಿ, ಚಾತುರ್ಮಾಸ ಸ್ಥಾಪನಾ ಮಾಡಕತ್ತೀರಿ. ಈ ಜಾಗದಾಗ ಒಬ್ಬರಲ್ಲ ಇಬ್ಬರಲ್ಲ 772 ಮುನಿಗಳು ಚಾತುರ್ಮಾಸ ಮಾಡ್ತಕ್ಕಂತ ಪವಿತ್ರ ಭೂಮಿಯೊಳಗೆ ನೀವು ಕೂತಾರೆ ಅಂದ್ರ ನಿಮ್ಮ ಆತ್ಮಾಂದ ಎಷ್ಟು ಪುಣ್ಯ ಇದ್ದಿರ್ಬೇಕು ವಿಚಾರ ಮಾಡ್ಕೋರಿ. ಆಮೇಲೆ ಕಣ್ಣು ಮುಚ್ಚ ಲೋಕಕ್ಕೆ ಹೋಗಿ ಬರ್ರಿ. ಒಬ್ರು ಕುಲರತ್ನ ಭೂಷಣ್ ಕೂತ್ ನಮಗೆ ಹಿಂಗ್ ಉಪದೇಶ ಮಾಡಿ ನಮ್ಮ ಆತ್ಮ ಕಲ್ಯಾಣ ಮಾಡಕತ್ತಾರು. ಇದ ಜಾಗದ 772 ಮುನಿಗಳು ನಡು ಕೂತಿದ್ರು ನಮ್ದು ಹೆಂಗಾಕಿತ್ತು ಭಾವನಾ. ಇದೆಂತ पवित्र स्थान समजू लागले का? एक कुलरत्न गुरूंच्या सानिध्यात बसल्यानंतर एवढा आनंदाचा अनुभव मला होऊ लागलेला आहे. या धर्तीवर आज मी बसलेला आहे. त्या धर्तीवर 1 नाही 2 नाही 100 नाही 772 मुनिराज चातुर्मास केलेला आहे. असं पवित्र भूमीत आज आम्ही गुरु पौर्णिमा सादर करत आहे. किती लोकांचं भाग्यात हे मिळत आहे हो. हा ಅದಕ್ಕೆ ನಿನ್ನ ಹೇಳ ಹೋದ ವರ್ಷ ಚಾತುರ್ಮಾಸನ ಸೆಪ್ಟೆಂಬರ್ 9 ಗೋಶಾಲಾ ಸ್ಥಾಪನಾ ಆತು. ನಾವು ವರ್ಷ ಆಗಿಲ್ಲ, ಸೆಪ್ಟೆಂಬರ್ 9 ಮುಂದೆ ಬರೋದೈತಿ ನೋಡ್ರಿ. ಆ ಗೋಶಾಲಾದ ಪುಣ್ಯೋ ಇನ್ನು ನಂದು ಪುಣ್ಯ ಗೊತ್ತಿಲ್ಲ. ಭದ್ರಗಿರಿ ಗೋವರ್ಧನ ಶಾಲಾದಾಗ ಚಾತುರ್ಮಾಸ ಪ್ರತಿಷ್ಠಾಪನಾ ಆಗ್ತಕ್ಕಂತ ಇಂಥ ಭಾಗ್ಯ ಈ ಅಖಂಡ ಭಾರತದಾಗ ಎಷ್ಟು ಆಚಾರ್ಯಗಳಿಗೆ ಎಷ್ಟು ಸಾಧುಗಳಿಗೆ ಸಿಕ್ಕತಿ ಹೇಳ್ಕೊಂಡು ಒಂದು ಗಣಿತ ಮಾಡಿ ಹೇಳ್ರ ಎಷ್ಟು ಮಂದಿ ಅದಾರ ಸಿಗ್ತೈತಿ ನೋಡೋದು. ತಿಳ್ಕೊಂಡವ್ರಿಗೆ ಅಷ್ಟೇ ಐತೆ ಅದ್ರ ಮಹತ್ವ. ಬಹಳ ಭಾಗ್ಯಶಾಲಿ ಅದರಿ ನೀವು. ಒಂದ್ ಆಕಳ ಒಳಗ 33 ಕೋಟಿ ದೇವತಾ ಅದಾವತ್ ಹಿಂದೂ ಸಂಪ್ರದಾಯ ಹೇಳ್ತಾರ. ನಮ್ಮ ಆಗಮದಾಗೂ ಹೇಳ್ಯಾರ ಒಂದ್ ಆಕಳ ಒಳಗ ಅಸಂಖ್ಯಾತ ಜೀವದವು, ಎಲ್ಲಾ ಜೀವದೊಳಗ ಸಿದ್ಧ ಭಗವಾನ್ ಆಗುವಂತ ಸಾಮರ್ಥ್ಯ ಐತಿ ಅಂತ ಹೇಳ್ಯಾರ. ಅದಕ್ಕೆ ಭಾರತದ ರಾಷ್ಟ್ರೀಯ ಪ್ರಾಣಿ ಗೋ ಮಾತಾ ಆಗ್ಬೇಕು ಅಂತಕ್ಕಂಥದ್ದು ಸ್ವಪ್ನ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಐತಿ, ನಂದು ಐತಿ. ಸ್ವಪ್ನ ಸಾಕಾರ ಆಗ್ಬೇಕು ಬೇಡ? ಯಾರ್ಯಾರಿಗೆ ಅನಿಸ್ತತಿ? ಕೈ ಹತ್ರ ನೋಡ್. ಭಾರತದ ರಾಷ್ಟ್ರೀಯ ಪ್ರಾಣಿ ಗೋ ಮಾತಾ ಆಗ್ಬೇಕನ್ನೋರು ಕೈ ಹತ್ರಿ. ಎಲ್ಲಾರ್ದು ಐತಿ? ಕೈ ಬಿಡ್ರಿ. 2027
ಏಪ್ರಿಲ್ 27ಕ್ಕ ಭಾರತದ ರಾಷ್ಟ್ರೀಯ ಮಾತಾ ಗೋ ಮಾತಾ ಅಂತ ಘೋಷಣೆ ಆಗ್ತೈತಿ ಅಂತ ಅಖಂಡ ಭಾರತ ಆಗಿರ್ತಕ್ಕ ಎಲ್ಲಾ ಸಾಧು ಸಂತರ ಸ್ವಪ್ನ ಯಜ್ಞ ಯಾಗ ಶುರು ಆಗ್ಯಾವು. 108 ಯಜ್ಞ ಮಾಡುವಂತ ಸಂಕಲ್ಪ ಎಲ್ಲಾ ಸಾಧು ಸಂತರು ಹೊತ್ತಾರು. ನಾನು ಯಾವಾಗ ಭಗವಂತರ ಅಭಿಷೇಕ ಶಾಂತಿದಾರ ಹೇಳ್ತನೋ ಆ ಸಮಯದ ಪ್ರತಿ ಸಲ ಅಂತೂ ಶೀಘ್ರಾತಿ ಶೀಘ್ರ ಭಾರತ का राष्ट्रीय पशु गो माता बने आचार्य भगवान विद्यासागर गुरुदेव का संपूर्ण संकल्प सिद्धार्थ ಈ ಭಾವನೆ ಇಟ್ಕೊಂಡ ಶಾಂತಿದಾರ ಮಾಡ್ತೀನಿ. ನನ್ನ ಆಗಮದಾಗ ಹೇಳಾರು ಚಲೋ ಭಾವನಾ ಇಟ್ಟು ತ್ರಿಯೋಗ ಶುದ್ಧಿಪೂರ್ವಕ ಭಾವನಾ ಮಾಡ್ರ ಆ ಭಾವನಾ ಎಂದು ವ್ಯರ್ಥ ಹೋಗಂಗಿಲ್ಲ, ಫಲ ಕೊಟ್ಟಂತ. ಹಂಗ ರಾಜನ 7ನೇ ಪುತ್ರಿ ನಗ್ತಾ ನಗ್ತಾ ಸ್ವೀಕಾರ ಮಾಡ್ಲು. ನನ್ನ ಭಾಗ್ಯದಾಗ ಏನೈತಿ ಅದು ಆಗುದೈತಿ, ಪುರುಷಾರ್ಥ ಮಾಡೋದು ನನ್ನ ಕೈ ಆಗೈತಿ, ಭಾಗ್ಯ ನನ್ನ ಕೈ ಆಗಿಲ್ಲ ಬಸ್ ಅಂತಿರ್ಲ ನೀವು. ತಾನೊಂದು ಬಗೆದರೆ ದೈವ ಒಂದು ಬಗೆಯಂತೆ ಆಕತಿ. ಸ್ವೀಕಾರ ಮಾಡಿದ್ಲು ನೋಡ್ರಿ. ಗಂಡಿಗೆ ಹೇಳಾಕ ಬರಂಗಿಲ್ಲ, ತನ್ನ ಕಾಲ ಮೇಲೆ ನಿಲ್ಲಾಕ ಬರಂಗಿಲ್ಲ. ಕೇಳ್ರ, ನಿಮ್ಮ ಜೀವನದಾಗ ಇಂಥ ಕಷ್ಟಮೇ ಜೀವನ ಬಂದ್ರು ಧರ್ಮ ಬಿಡಬೇಡ್ರಿ, ಪುರುಷಾರ್ಥ ಬಿಡಬೇಡ್ರಿ, ನಿಶ್ಚಿತ ನಿಮ್ ಕಲ್ಯಾಣ ಆಗಿ ಆಗ್ತದೆ. ಕರ್ಮ ಉದಯದಿಂದ ಬರ್ತೈತಿ. ಧೈರ್ಯ ಗೆಟ್ಲಾರ್ದ ಕಣ್ಣು ಹೋಗ್ಯಾವ, ಕಾಲ್ ಹೋಗ್ಯಾವ, ಕೈ ಹೋಗ್ಯಾವ, ಆರ್ತ ರೌದ್ರ ಧ್ಯಾನ ಮಾಡ್ಬ್ಯಾಡ್ರಿ. ಕಣ್ಣು ಆದ್ರೆ ಏನಾತು, ನನ್ನ ಮನಸ್ಸು ಪವಿತ್ರದ, ಕಣ್ಣು ಮುಚ್ಚಿರು ನನಗ ಭಗವಾನ್ ಕಾಂತಾರೋ ಗುರುಗಳು ಕಾಂತಾರೋ ಅಂತಕ್ಕಂತ ಭಾವನೆ ಇದ್ರ ಮೊದಲು ಮಾಡಿದ್ದ ಶಿಖರ್ಜಿ ದರ್ಶನ್. ಕಣ್ಣು ಹೋದ್ರೂ ಗಂಧರ ಟೋಕ ನಿರ್ಜರಾಕೂಟ ಮುನಿಸುರತನಾಥ್ ಭಗವಾನ್ರ ಇಲ್ಲೇ ಕುತ್ತಲೇನ ಕಣ್ಣಿಲ್ಲ, ಆದ್ರೂ ಮೆಮ್ರಿ ಒಳಗ ಎಲ್ಲಾ ರೆಕಾರ್ಡ್ ಆಗ್ಯದ. ಪಾರ್ಶ್ನಾ ಟೋಕ ಎಲ್ಲಾ ಕಾಣಾಕತ್ತೈತಿ. ವಿದ್ಯಾಸಾಗರ್ ಕಣ್ ಮುಂದ್ ಕಾಣಾಯ್ತಾರು, ಗುರುಗಳು ಕಣ್ ಮುಂದ್ ಕಾಣಾಯ್ತಾರು, ಕಣ್ಣಿಲ್ಲ. ಕರೆ ಮೊದಲು ಮಾಡಿದ್ದ ಸ್ಮೃತಿ ಇವತ್ ನಿಮಗ್ ಕಣ್ಣಾಗಿತ್ತಂದ್ರ ಕಣ್ಣು ಹಾದ್ರು ಅಂಜು ಕಾರಣಿಲ್ಲ, ನಿಮಗ್ ಕಲ್ಯಾಣ ಆಗ್ತದ. ಎರಡು ಕಣ್ಣದಾವ್. ಭಗವಂತರ ದರ್ಶನ ಮಾಡೋ ಭಾವಿಲ್ಲ, ಗುರು ದರ್ಶನ ಮಾಡೋ ಭಾವಿಲ್ಲ, ಕೈಕಾಲಿದ್ದು ಯಾತ್ರಾ ಮಾಡೋ ಭಾವಿಲ್ಲ. ಕಣ್ ಇಲ್ದವ್ರು ಧರ್ಮಾತ್ಮನೋ, ಕಣ್ಣಿದ್ದವ್ರು ಧರ್ಮಾತ್ಮ ಹೇಳ್ರಿ. ನಾವು ಭಾವ ಮೇಲೆ ಡಿಪೆಂಡ್, ಭಾವನಾ ಮೇಲೆ ಡಿಪೆಂಡ್. ಅದಕ್ಕೆ ಭಾವನಾ ಬಹುನಾಶಿನಿ, ಭಾವನಾ ಬಹುವರ್ಧಿನಿ, ಭಾವನಾ ಬಹುಬಂಧನ. ಭಾವನಾದ ಬಹಳ ದೊಡ್ಡ ಶಕ್ತಿ ಐತಿ. ಆ ಹೆಣ್ಮಗಳು 7ನೇ ಇವತ್ತು ರಾಜಕನ್ಯಾ ಅಲ್ಲ, ಒಬ್ಬ ನಿರ್ಗತಿಕ ಅನಾಥ. ಕೇಳ್ರಿ, ಆ ಹೆಣ್ಮಗಳಂತಾಳು ಗುರುಗಳು ಹೇಳ್ಯಾರ ಪ್ರವಚನದಾಗ. ಸಣ್ಣಾಗಿದ್ದಾಕಿ ಸಂಸ್ಕಾರಿತ್ತು. ಪ್ರವಚನ ಅಂದ್ರೆ ಪಂಚ ಪ್ರಾಣ, ಪಾಠಶಾಲಾ ಅಂದ್ರೆ ಪಂಚ ಪ್ರಾಣ, ದೇವ್ ದರ್ಶನ ಪೂಜನ ಅಂದ್ರ ಅವ್ರು ಮಾಡೋರ್ ಮಾಡಿ ಕುತ್ತಿ ಜೈ ಜಯ ಜೈ ಜಯ ಭಗವಂತ, ಏನ್ ನಿಮ್ಮ ಅಭಿಷೇಕ ಕರ್ಮ ಪ್ರಕ್ಷಾಲನ ಆತೈತಿ, ಹಂಗ ನನ್ನ ಕರ್ಮ ಕಳೀಲಿ, ನನ್ನ ಸ್ತ್ರೀ ಪರ್ಯಾಯದಾಗಿ ನಾನು ಪುರುಷಾಗಿ ನಿಮ್ ಭಗವಂತರ ಅಭಿಷೇಕ ಮಾಡುವಂತ ಭಾಗ್ಯ ನನಗೆ ಪ್ರಾಪ್ತ ಆಗ್ಲಿ ಅಂತ ಭಾವನಾ ಮಾಡ್ತಿತ್ತು ಮಗು. ಹೇಳ್ರಿ, ಅಂತ ಪರಿಸ್ಥಿತಿ ಒಳಗೂ ಸ್ವತಃ ಗಂಡನ ಒಂದು ಮರದ ಕೆಳಗ ಆಶ್ರಯ ಕುಣಿಸ್ತಾಳ. ಎಲ್ಲಿ ಜಾಲಿ ಗಿಡದ ಬಡ್ಡ ಅಂತ ಎಬಿಸಿ ಎತ್ಕೊಂಡು ಹೋಗ್ತಾಳೆ. ಯಾಕ ಕಾಲ ಇಲ್ಲ. ಗಂಡನ ಎತ್ಕೊಂಡು ಹೆಂಗ್ ಹೋಗ್ತಾಳು. ಯಾವಾಗ ನೋಡಿರಿ ಇಂಥ ಕತಿ ನಿಮ್ ಕಣ್ ಮುಂದ್ ತರ್ಕೋರ್ ಹಿಂಗ ಹೆಂಗತಿ ಅಂದ್ರ ಸುಮ್ನ ಪತಿ ಪರಮೇಶ್ವರ ಅಲ್ಲ. ಹೆಣ್ಮಕ್ಳಿಗೆ ಆ ದೊಡ್ಡ ಸ್ಥಾನ ಕೊಡ್ಬೇಕಾದ ಕಾರಣ ಏನು, ಬಹಳ ಮಹತ್ವದ. ಪತಿ ಸೇವಾ ಪರಮಾತ್ಮನ ಸೇವಾಕ ಮೂಲ ನಾಂದಿ ಅದ. ಪರಮಾತ್ಮನ ಸೇವಾ ಮಾಡ್ಬೇಕಾಯ್ತ. ಪರಮಾತ್ಮ ಕಣ್ಣಿ ಕಾಣೋದಿಲ್ಲ, ಕಣ್ಣಿ ಕಾಣೋ ಪರಮಾತ್ಮ ಹೆಣ್ಮಕ್ಳಿಗೆ ಯಾರ ಇದ್ರಂದ್ರ ಧರ್ಮಾತ್ಮ, ಧರ್ಮ ಪತ್ನಿಗೆ ಯಾರಂದ್ರ ಪತಿನ ಪರಮೇಶ್ವರ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಈ ಜಗತ್ತಿಗೆ ಯಾರೇ ಕೊಟ್ಟಿದ್ರ ಅದು ನಮ್ಮ ಭಾರತ. ಗಂಡನಿಗೆ ಎತ್ತೋದ ಒಂದು ಅರಳಿ ಮರದ ಕೆಳಗೆ ಕುಣಿಸಿದ್ಲು. ಕಟ್ಟಿ ಮೇಲ ಕುಂಡ್ರಿ ನಾ ಬನ್ನಿ ಅಂತ ಹೋದ್ಲು. ಕೆಲವೊಂದು ಕಟ್ಟಿಗೆ ಮುರಿದ್ಲು, ಪ್ಯಾಟ್ಯಾಗ ಹೋಗಿ ಮಾರದ್ಲು. ಏನು ಬರ್ತೈತಿ ವಸ್ತು, ಒಂದು ಮಣ್ಣಿನ ಚಟಿಗೆ, ಒಂದು ಸ್ವಲ್ಪ ಅಕ್ಕಿ, ಉಪ್ಪ, ಏನ್ ಬೇಕು ಸಾಹಿತ್ಯ ತಗೊಂಡ್ ಬಂದ್ಲು. ಅದ ಜಂಗಲ್ದಾಗ 3 ಕಲ್ಲು ಹುಡಿ ಮ್ಯಾಲ ಮಡಿಕೆ ಇಟ್ಟ, ನೀರ್ ಹಾಕಿ ಅನ್ನ ಮಾಡಿದ್ಲು, ಒಂದ್ ಸ್ವಲ್ಪ ಸಾರ ಮಾಡಿದ್ಲು. ಗಂಡಗ ಹೊಟ್ಟಿ ತುಂಬ ಬಡಿಸಿ ತುತ್ತ ಹಾಕಿ. ನೋಡ್ರಿ, ಎಷ್ಟು ಗಂಡನ ಒಳಗ ತಂದೆಯ ಸ್ವರೂಪವನ್ನ
ಮಕ್ಕಳ ಸ್ವರೂಪವನ್ನ ನೋಡ್ತಕ್ಕಂತ ಹೆಣ್ಮಗಳು ಭೂಮಿ ತಲೆ ಮ್ಯಾಗಿನ ಜೀವಂತ ದೇವತಾ ಸ್ವರೂಪ ಅಂತ ಹೇಳ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಗಂಡನಲ್ಲಿ ಮಗುವಿನ ಪ್ರೀತಿಯನ್ನು ಕೊಡುವಂತ ಮಗ ಕೂಸಿದ್ದಂಗ ತುತ್ತು ಮಾಡಿ ಹಾಕ್ತಾ ಇದ್ದಾಳ. ಅವನ್ ಕಣ್ಣ ನೀರು ಬರಾಕೈತು. ನಿನ್ನಿ ತಕ್ಕ ನನ್ನ ಹೆಂಡತಿ ಅರಮನ್ಯಾಗ ರಾಜಕುಮಾರಿ ಇದ್ಲು, ಇವತ್ತ ನನ್ನಂತ ದರಿದ್ರ ಅವನ್ ಸೇವಾ ಮಾಡಕೈತಳು. ಪರಮಾತ್ಮ ಈಕಿಗೆ ಕಷ್ಟ ಕೊಡ್ಬೇಡ ಅಂತ ಅಕ್ಕಿದ ನೋಡಿ ಇವ್ ಕಣ್ಣ ನೀರು ಬರಾಕೈತು. ಯಾಕೆ ಹೇಳ್ತೀರಿ? ನಾ ಅದೇನಲ್ಲ, ಯಾಕೆ ಹೇಳ್ತೀರಿ? ಇನ್ ಕಷ್ಟ ನಿಮ್ದು ಹೋತು. ನನ್ನ ಕಷ್ಟ ನೋಡಿ ನನಗ ದುಃಖ ಬರಾಕತ್ತಿಲ್ಲ. ನನ್ನ ಜೀವನ ಕಷ್ಟ ಬಂದ್ ನನ್ನ ಕರ್ಮದಿಂದ ಬೋಸಾಕತ್ತೇನಿ. ಆದ್ರೆ ನಿನ್ನಂತ ರಾಜಕುಮಾರಿ ನನ್ನಂತ ನಿರ್ಗತಿನ ಸೇವಾ ಮಾಡೋದು ದುರ್ಭಾಗ್ಯ ಬರ್ತಲ್ಲ ಅಂತ ನನಗ್ ನೋವಾಗಕತ್ತೈತ ಕಂಡು ಹೇಳ್ತಾನವ್ವ. ಇದಕ್ಕಂತಾರ ಭೂಮಿ ತಲೆ ಮ್ಯಾಗಿನ ಸ್ವರ್ಗ ಅಂತ. ಎಲ್ಲಿ ಗಂಡ ಹೆಂಡತಿ ಒಳಗ ಪ್ರೀತಿ ಅದ, ನಿಷ್ಕಾಮ ಪ್ರೀತಿ ಅದ, ಅಲ್ಲೇ ಧರ್ಮ ಅದ. ಅದಕ್ಕ ನಾ ಭಾಳ ಸಲ ನೆನ್ಸ್ಕೋತೀನಿ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗುದಪ್ಪಯ್ಯ ಶಿವಂಗೆ. ಸತಿ ಪತಿಗಳೊಂದಾಗದ ಭಕ್ತಿ ಹಾಲಳು ವಿಷ ಬೆರೆಸಿದಂತೆ ಕಾನ ರಾಮನಾಥ ಅಂತ. ಗಂಡ ಹೆಂಡತಿ ಮನ್ಯಾಗ ಹೊಂದಾಣಿಕೆಲಿ ಒಬ್ರಿಗೊಬ್ರು ಇದ್ರಂದ್ರ ಲೋನ್ ಕಡಿಮೆ ಆದ್ರೂ ಮರ್ತ ಹಾಕಿರ್ಬೇಕು. ಇವತ್ತ ರವಿವಾರ ಎತ್ತ ತಿಳ್ಕೊಂಡ ಸಪ್ಪನ್ ಮಾಡಿರ್ಬೇಕಳ ಆಕಿ. ಆಕಿ ಅಟ್ಟರಿ ಊಟ ಮಾಡ್ತಾಳ. ಒಂದ್ ದಿವ್ಸ ಉಪ್ಪಿಲ್ ತಿಂದ್ರಿ ಏನಾತ, ಸಪ್ಪನ್ ತಿಂದಿ ಎದ್ರಿ ಅಂದ್ರ ಆಕಿ ಊಟ ಮಾಡಾಕ ಕಣ್ಣ ನೀರು ಬರ್ತಾವ. ನಮ್ಮ ಯಜಮಾನ್ರ ಮನಸ್ಸು ಎಷ್ಟು ಸ್ವಚ್ಛ. ನಾನು ಲೋನ್ ಹಾಕ್ಲಿಕ್ಕೆ ಒಂದು ಮಾತಾಡ್ಲಿಲ್ಲ, ಎಷ್ಟು ದೊಡ್ಡ ಗುಣ ಅಂತ ಆ ಹೆಣ್ಮಗಳ ಮನಸ್ಸಿನಾಗ ಆನಂದ ಆಗ್ತೈತಲ್ಲ. ಅದು ಮಣಿ ಅಲ್ಲ, ಭೂಮಿ ತಲೆ ಮ್ಯಾಗಿನ ಸ್ವರ್ಗ ಅನ್ಸ್ಕೊತದ, ಪವಿತ್ರ ಚಾರಧಾಮ ಅನ್ಸ್ಕೊತದ. ಅದು ಮಣಿ ಅಲ್ಲ, ಮಂದಿರ ಆಗ್ತದ. ಅಂತ ಮನಸ್ಸನ್ನ ಮುಂದಿರುವಾಗ ಆಗ್ಬೇಕು. ಗಂಡ ಬಹಳ ನಂದ್ಕೊಂಡ. ಇದೆಂತ ಕಷ್ಟ ಗೊತ್ತು ಇಲ್ರಿ? ಎಲ್ಲ ಕರ್ಮ ದಾಟಿರ್ತತಿ. ಏನು ವಿಕಲ್ಪ ಮಾಡ್ಕೋಬೇಡ. ಒಂದು 6 ತಿಂಗಳು ಹೋಗ್ಲಿಲ್ಲ. ಅಷ್ಟೊಳಗ ಆಕಿ ಏನ್ ಮಾಡ್ಲು, ಕಟ್ಟಿಗೆ ಮಾರಿ ಅದ್ರಾಗ ರೊಕ್ಕ ಉಳಿಸಿ 4 ಕಟ್ಟಿಗೆ ಒಳೆ ಮಾಡಿ 4 ಕಟ್ಟಿಗೆ ಹುಗುದ ಅದ ಗಿಡದ ಬಡೆ ಒಂದ್ ಸಣ್ಣ ಕುಟೀರ್ ಕಟ್ಲು, ಜೋಪಡಿ ಮಾಡ್ಕೊಂಡು ಗಂಡಗ ಆಶ್ರಯ ಕೊಟ್ಲು. ಒಂದು ಆಕಳ ತಂದು ಆಕಳ ಕಟ್ಟಿ ಹಾಲು ಕರೆದ ಪ್ರತಿನಿತ್ಯ ಕುಡ್ಸಾಕೈತ್ಲು. ಹಾಲದ ಕಾಸಿ ತುಪ್ಪ ತೆಗೆದು ಮಾಲಿಸ್ ಮಾಡಕೈತ್ಲು, ಕಾಲಿಗೆ ಒತ್ತಾಕೈತ್ಲು. ಆ ಹಾಲು ಉಳಿದ ನಂತರ ಅಲ್ಲೇ ಬಾಜುಕೊಂದು ಗಿಡದ ಬಡ್ಯ ಹಾವಿನ ಹುತ್ತಿತ್ತು. ಅಲ್ಲಿ ಜೋಡು ಹಾವು ವಾಸ ಮಾಡ್ತಿತ್ತು. ಅವ ಹಾಡ್ಕೋತ ಬರೋದ್ರಿಂದ ಆ ಹಾವಿನ ಕಡೆ ನೋಡಿ ಮುಂದ ಹಾವಿಗೆ ಹಾಲ ಕುಡಿಸು. ನೋಡು, ಈ ಜಗತ್ನ್ಯಾಗ ವಿಷ ಕಕ್ತಕ್ಕಂತ ಹಾವಿಗೆ ಸಹಿತ ಹಾಲು ಕುಡಿಸುವಂತ ಪರಂಪರೆ ಜಗತ್ನಾಗ ಯಾವ ದೇಶದಾಗ ಇದ್ರು ಅದನ್ನು ಸ್ವಾಭಿಮಾನದ ಭಾರತ ದೇಶದಲ್ಲಿ ಮಾತ್ರ. ಸುಮ್ಮನೆ ತರಲಿಲ್ಲ, ಏನೋ ಒಂದು ನಿಮಿತ್ತ ಇತ್ತು ಅದ್ರ ಹಿಂದ. ಅದು ಇವತ್ತು ಪರಂಪರೆ ರೂಪದಲ್ಲಿ ಉಳಿದದ. ಜೈನ ಧರ್ಮದಲ್ಲಿ ಪ್ರಾಣಿ ಮಾತ್ರ ಕಲ್ಯಾಣ ತೀರ್ಥಂಕರ್ ಅಂತ ತೀರ್ಥಂಕರ್ ಪಾರ್ಶ್ವನಾಥರು ಮರಣೋನ್ಮುಖ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾಗನಾಗಿ ನಮೋಕಾರ ಮಂತ್ರ ಹೇಳ್ರು. ಆ ನಮೋಕಾರ ಮಂತ್ರ ಕೇಳ್ಕೋತ ಸತ್ತದಕ್ಕ ಆ 2 ನಾಗನಾಗಿನಿ ಧರಣೇಂದ್ರ ಪದ್ಮಾವತಿಯಾಗಿ ಜನ್ಮ ತಗೊಂಡ್ರು. ದೇವ ಪರ್ಯಾಯ ಸಿಕ್ತು ನಾಗ ಪರ್ಯಾಯದಿಂದ. ತೀರ್ಥಂಕರ್ ಬಾಲಕ ಮಾಡ್ತಕ್ಕಂಥ ಕಾರ್ಯ. 24ನೇ ತೀರ್ಥಂಕರ್ ಮಹಾವೀರರು ಶುದ್ರ ಬಾಲಕನ ಕಿವಿಯಲ್ಲಿ ನಮೋಕಾರ ಮಂತ್ರ ಹೇಳಿ ತೊಡಿವೆ ಆತು. ನಾವ ಮುಟ್ಟಿ ಅವನ ಅಂತೀವಿ. ನಮ್ ತೀರ್ಥಂಕರ್ ಮಹಾವೀರರು ತೆಗದ್ ನೋಡ್ರಿ ಇತಿಹಾಸ, ಮಹಾವೀರ್ ಚರಿತ ವರ್ಧಮಾನ ಚರಿತಂ ತೆಗದ್ ನೋಡ್ರಿ. ಶುದ್ರ ಬಾಲಕನ ಕಿವ್ಯಾಗ ಬ್ರಾಹ್ಮಣರ ಕಾದ್ ಎಣ್ಣೆ ಹಾಕಿ ಹೋಗಿರ್ತಾರೋ, ಇದು ಲಬಾ ಲಬಾ ಬಡ್ಕೊಂಡು ಕೇಸುವಂತ ಬಡ್ಕೊಂಡು ಉಳ್ಳಾಡ್ತಿರ್ತತಿ. ಅಂತ ಸಮಯದ ವರ್ಧಮಾನ ಬಾಲಕ ಒಣವಿ ಹಾಕೊಂಡಿದ್ರು. ಆ ಬಾಲಕ ನೋಡಿ ದಯಾ ಬಂದು ತೊಡಿ ಮ್ಯಾಗ ತಗೊಂಡ ತಲೆ ಮ್ಯಾಗ ಕೈಯಿಂದ ಸವರಿ ನಮೋಕಾರ ಮಂತ್ರ ಹೇಳ್ತಾರೋ. ಅದ್ರ ಪ್ರಭಾವ ಬಾಲಕನ ನೋವೆಲ್ಲ ಹೊರಟು ಹೋಗ್ತದ. ಈ ಸುದ್ದಿ ರಾಜ ಸಿದ್ಧಾರ್ಥ ಹೋಗ್ಬಿಡ್ತದ. ಬ್ರಾಹ್ಮಣರು ಚಾಡ ಚೂಸ್ತಾರೋ. ಅವಾಗ ಸಿದ್ಧಾರ್ಥ ಅಂತಾರು ಯಾರಿಗೆ? ಪುತ್ರ ಮಹಾವೀರನಿಗೆ. ಮಹಾವೀರ, ನಿನ್ನಂತ ಪುತ್ರ ಜನ್ಮ ಕೊಡಕ್ ನಾ ಎಷ್ಟು ಪುಣ್ಯ ಮಾಡಿ ನ್ಯಾವಲ್ಲ ಅಂತ ಪರಮಾತ್ಮ ನನ್ನ ಮಂತ ಬಂದಿ. ನಿನ್ನಿಂದ ನನ್ನ ಕುಲದ ಕೀರ್ತಿ ಸೂರ್ಯ ಚಂದ್ರ ಇರ್ತಕ್ಕ ಭೂಮಿ ತಲೆ ಬೀಳ್ತೈತಿ. ಅಂತ ಮಗನಿಗೆ ಜನ್ಮ ಕೊಟ್ಟಂತ ನನ್ನ ಆತ್ಮ ತೃಪ್ತಿ ಆಯ್ತು ಅಂತ ಅಪ್ಪಂದ.
ಹಂಗ ನೀವು ನಿಮ್ಮ ಮಕ್ಕಳು ಏನಾದ್ರು ಒಳ್ಳೆ ಕೆಲಸ ಮಾಡೋದ್ ಅಪ್ಕೊಂಡ ಅವ್ರನ್ನ ಇನ್ನಷ್ಟು ಧರ್ಮ ಕಾರ್ಯಕ್ಕೆ ಪ್ರೇರಣಾ ಕೊಡ್ರಿ. ಅಂತ ಕಾರ್ಯ ನಮ್ಮಿಂದ ಆಗ್ಬೇಕು. ಆಯ್ತು, ಹಾವುಕ ಹಾಲಾಗ್ತಿತ್ತು. ಅಲ್ಲಿರ್ತಕ್ಕಂಥ ಜಿಂಕಿ, ನವಿಲ, ಹುಲಿ, ಸಿಂಹ, ಚಿರತೆ ಎಲ್ಲ ಪ್ರಾಣಿಗಳು ಈ ಮಿತ್ರ ಆಗ್ಬಿಟ್ಟು ಈಗ ರಾಜ್ಕುಮಾರಿ ಅಲ್ಲ ಈಕಿ. ಅಂತ ಗರೀಬಿ ಪರಿಸ್ಥಿತಿ ಇದ್ರು ಎಲ್ಲ ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ದಯಾಭಾವ, ತನ್ನ ಹೃದಯದಲ್ಲಿರ್ತಕ್ಕಂಥ ಧರ್ಮದ ಪ್ರಭಾವ, ಅಕ್ರೂರ ಮೃಗಗಳು ಸಹಿತ ಶಾಂತ ಚಿತ್ತದಿಂದ ಬಂದು ಕುಂಡಿರ್ತಿದ್ದು, ಎಲ್ಲಾಕು ಪ್ರಸಾದ ರೂಪದಾಗ ಅನ್ನ ಬಡಿಸ್ತಿದ್ವು. ಇಂಥ ಸಮಯದ ಭಾವನಾ ಮಾಡ್ತಿದ್ಲು, ಯಾರಾದ್ರೂ ಸಾಧು ಸಂತರು ಬರ್ಬೇಕು, ನಾವು ಕಡಗಾನ್ ಮಾಡ್ಬೇಕು, ಆಹಾರ ಕೊಡು ಭಾಗ್ಯ ನನಗೆ ಸಿಗಬೇಕು ಅಂತಕ್ಕಂಥ ಭಾವನಾ. ಎಂತ ಪರಿಸ್ಥಿತಿ ಅದಾಳಕ್ಕೆ, ಪರಿಸ್ಥಿತಿ ಎಂತದಕ್ಕಿಗೆ, ಅಂತ ಪರಿಸ್ಥಿತಿಯೊಳಗೂ ಸಹಿತ ಅಕ್ಕಿದ ಭಾವನಾ ಐತಿ. ಇಂಥ ಜಂಗಲ್ದೊಳಗ ಯಾರಾದ್ರೂ ಚಾನ್ ವೃತ್ತಿದಾರಿ ಮುನಿಗಳು ಬಂದ್ರ ಅವರಿಗೆ ಪಡಗಾನ ಮಾಡ್ಕೊಂಡ ದಾನ ಕೊಡುವಂತ ಭಾಗ್ಯ ಪರಮಾತ್ಮ ನಂಗೆ ಸಿಗಲಿ ಅಂತ ಭಾವನಾ ಮಾಡ್ತಿರ್ತಿ. ಭಾವನಾದ ಪ್ರತಿಫಲ ಪುಣ್ಯದ ಉದಯ ಬತ್ತರ ಎಲ್ಲಾ ಸಾಧ್ಯದ ಅಂತ. ಮತ್ತೊಂದು 6 ತಿಂಗಳು ಹೋತು, ಗಂಡ ಸಾವಕಾಶ ಗಿಡ ಹಿಡ್ಕೊಂಡು ಎದ್ ನಿಲ್ಲಕ್ಕಿದ್ದ, 4 ಹೆಜ್ಜೆ ನಡೆಯಾಕೈತ. ಈಕಿ ಪುರುಷಾರ್ಥ, ಈಕಿ ಹೇಳಿದ ಮಂತ್ರ ಪ್ರಭಾವ, ಗಂಡನ ಧಾರ್ಮಿಕ ಮಾಡ್ಲು, ದಿವಸ ಮಂತ್ರ ನಾಕಚ್ಚಳು, ವೈಯಾವೃತ್ತಿ ಮಾಡ್ಲು. ಏನ ಆ ಪುಣ್ಯದ ಉದಯ ಪುರುಷಾರ್ಥದ ಪ್ರಭಾವ, ಗಂಡ ಎದ್ದು ನಿಂತ 4 ಹೆಜ್ಜೆ ನಡ್ಯಾಕೈದ್ದ, ಮತ್ತೊಂದ್ 2 ತಿಂಗಳ ನಡ್ಯಾಕೈದ್ದ. ಇವನು ಉದ್ಯೋಗ ಹೊಂಟ, ಇಬ್ರು ಜನ ಕಟ್ಟಿಗೆ ಮುರಿದು ಎಲ್ಲ ಒಳ್ಳೆ ಮಾಡ್ರು. ಅದರಿಂದ ಸ್ವಲ್ಪ ಸುಧಾರ್ಸ್ಕೋತ ಗುಡಿಸಲು 2 ಆತು. ಒಳಗ ಅಡಿಗೆ ಮನಿ ಪಡ್ಸಾಲಿ ಮಾಡ್ಕೊಂಡು ವಾಸ ಮಾಡಕೈತ್ರು. 2-3 ಆಕಳ ಮಾಡಿದ್ರು. ಜೀವನ ಶುರುವಾಯ್ತು. ಭಗವಂತ ಯಾವ ರೂಪದಾಗದೆ ಗೊತ್ತಿಲ್ಲ, ಗುರುದೇವ ನಿನ್ನ ಆಶೀರ್ವಾದದಿಂದ ನಾ ಇದ್ರ ಸಂತೃಪ್ತದೀನಿ. ಜನರ ಸೇವಾ ಮಾಡೋ ಭಾಗ್ಯ ನನಗಿಲ್ಲ, ಕರೆ ಪ್ರಾಣಿ ಪಶು ಪಕ್ಷಿಗಳ ಸೇವಾ ಮಾಡೋ ಭಾಗ್ಯ ನನಗೆ ಸಿಕ್ಕದ, ನಿಸರ್ಗ ಜೊತೆ ಬದುಕುವಂತ ಭಾಗ್ಯ ನನಗೆ ಸಿಕ್ಕದಂತ ಜಂಗಲ್ದಾಗಿದ್ರು ಮಂಗಲ ಭಾವನಾ ಇಟ್ಕೊಂಡು ಆನಂದದೊಳಗದಾಳ. ಒಂದ್ಸಲ ಗಂಡ ನೀ ಬರಬೇಡಿಂದ, ನಾ ಹೋಗಿ ಬರ್ತೀನಿ, ನೀ ಅಡ್ಗೆ ಮಾಡು. ಈಗ ಅದು ಹಬ್ಬಿತ್ತು, ಮನೆಗೆಲ್ಲ ಐಟಮ್ ಮಾಡಿದ್ಲು. ಯೋಗ ಗಂಡ ಬರಾಕ ಸುದ್ದಿ ತಗೊಂಡು ಬಂದ. ಊರಾಗ ಸಂತರು ಬಂದಾರ, ಮುನಿಗಳು ಬಂದಾರ, ನಮ್ಮ ಭಾಗ್ಯನ ಎಷ್ಟು ಸಲ ಹೇಳ್ತಿದ್ದೆಲ್ಲ, ಅದಕ್ಕ ನೀ ಅದ್ ಮಾಡು. ಆಯ್ತು, ಎಲ್ಲ ತಯಾರು ಮಾಡಲು ಸುದ್ದಿ ನೀರು ಕೊಟ್ಟು ಹೋಗ್ರಿ ಹಾಕಿದ್ದಾರೆ ಅಂತ ಹಾಕಿರು. ಯೋಗಲಿ ಮುನಿಗಳು ಬಂದ್ರು, ಪಡಗಾನ ಆಯ್ತು, ಪಂಚಾಸ್ತ್ರ ವೃಷ್ಟಿ ಆಯ್ತು, ಜಯ ಜಯಕಾರ ದೇವಕಿಗಳು ಜಯ ಜಯಕಾರ ಮಾಡಬೇಕು. ಬಂದಂತ ಯುಗಲ ಮುನಿಗಳು ಚಾರಣ ವೃತ್ತಿದಾರಿ ಮುನಿಗಳಿದ್ರು. ಆಕೆ ಮನ್ಯಾಗ ಆಹಾರ ಆಗೋದ್ರಿಂದ ಪಾತ್ರ ಅಕ್ಷಯ ಪಾತ್ರ ಆಯ್ತು. ಊರ ಎಲ್ಲ ಸುದ್ದಿ ಹಬ್ಬಿತು. ಜೈನೇತರ ಎಲ್ಲಾ ಸಮಾಜದವ್ರ ಲೈನ್ ಹಚ್ಚಿ ಬಂದು ನಿಂತ್ರು, ಪ್ರಸಾದ ಕೊಡ್ರಿ, ಪ್ರಸಾದ ಕೊಡ್ರಿ, ಪ್ರಸಾದ ಕೊಡ್ರಿ. ಯಾಕಂದ್ರ ಚಾರಣ್ ವೃತ್ತಿದಾರಿ ಮುನಿಗಳಿಗೆ ಆಹಾರ ಕೊಟ್ಟ ನಂತರ ಶೇಷ ಅನ್ನ, ಉಳಿದದ್ದ ಅನ್ನದ ಪ್ರಸಾದ ರೂಪ ಸ್ವೀಕಾರ ಮಾಡಿದ ಉಚ್ಚಿ ಗೋತ್ರದ ಬಂದಾಗ್ತದ, ಸದ್ಗತಿ ಸಿಗ್ತದ. 49 ಬಹುದು ಒಳಗಾಗಿ ಅರ್ಧ ಪುದುಗನ ಪರಿವರ್ತನ ಕಾಲದೊಳಗಾಗಿ ಆತ್ಮ ಶಿತ್ತು ಸುಖ ಪ್ರಾಪ್ತಿ ಮಾಡ್ಕೋತಾನೋ. ಮತ್ತ ದಾನ ಶಾಸನಂ ಗ್ರಂಥದಾಗ ಆಚಾರ್ಯ ಗುಣಭದ್ರ ಬರ್ದಾರು, ಯಾರು ಚತುರ್ವಿಧ ಸಂಘದ ಆಹಾರ ಆದ ನಂತರ, ಆಚಾರ್ಯ ಇರ್ಲಿ ಉಪಾಧ್ಯಾಯ ಇರ್ಲಿ ಸಾಧು ಪರಮಿಷ್ಠಿಗೋದ ಆಹಾರ ಆದ ನಂತರ ಚೌಕಾದಾಗಿಂದ ವಿನಯಲೆ 2 ಕೈ ಮಾಡಿ ಪ್ರಸಾದ ರೂಪದಾಗ ಭಕ್ತಿಲೆ ಸ್ವೀಕಾರ ಮಾಡಿದ್ರ ಆ ಟೈಮ್ದಾಗ ಗತಿ ಬಂದಾತಂದ್ರ ಉತ್ತಮ ಭೂಮಿದು ಬಂದಾಗ್ತದ ಅಂತ ಆಚಾರ್ಯ ಗುರುಭದ್ರ ಗ್ರಂಥದೊಳಗೆ ಬರೆದಿರ್ತಾರೆ ಬಾಬಾ ಗೌಡ್ರ. ಅಂತ ಮಹತ್ವ ಇಡೀ ಎಲ್ಲಾ ಕಡೆ ಚರ್ಚಾನೆ ಇತ್ತು. ಚಾರಣ್ ವೃತ್ತಿದಾರಿ ಮುನಿಗೋರು ಪಂಚಾಸ್ತ್ರ ವೃಷ್ಟಿ ಎಲ್ಲ ಉಡಿ ತುಂಬ ಹೊಂಟ್ರ, ರತ್ನ ಮಾಣಿಕ್ಯ ಏನು ಮಳಿ ಬಿದ್ದಂಗ ರತ್ವೃಷ್ಟಿ ಆಯ್ತು. ಎಲ್ಲ ಕಡೆ ಚರ್ಚಾ ಚರ್ಚಾ ಚರ್ಚಾ. ಈಕಿದ್ ಯಾವ್ದು ಅಪೇಕ್ಷೆ ಇಲ್ಲ, ಎಲ್ಲಾರು ತಗೊಳ್ಳಿ, ಎಷ್ಟು ತಗೊಂಡು ಊರೆಲ್ಲ ಹೋದ್ರು ಖಾಲಿ ಆಗ್ತಲ್ಲ. ಅಷ್ಟ ತೀರ್ಥಂಕರ ಕಾಲದ ಹೆಂಗ ಪಂಚಾಸ್ತ್ರ ವೃಷ್ಟಿ ಆಗ್ತೈತಿ, ಹಂಗ ಚಾರಣ್ ವೃತ್ತಿದಾರಿ ಮುನಿಗೋದ ಆಹಾರ ದಾನದ ಪ್ರಭಾವ ಪಂಚಾಸ್ತ್ರ ವೃಷ್ಟಿ ಆಯ್ತು. ಎಲ್ಲ ಕಡೆ ಜೈ ಜೈಕಾರ, ಸ್ವರ್ಗದಾಗಿನ ದೇವತೆಗಳು ಬಂದು ಆಕಿ ಪುಣ್ಯದ ಅನುಮೋದನ ಮಾಡ್ರು. ಆ ನಾಗಿನಿ ಪರ್ಯಾದ ಇರತಕ್ಕಂತ ಜೀವ ಎಲ್ಲಿ ನಾಗ್ ಲೋಕದಿಂದ ಬಂದಂತ ದೇವತೆಗಳು ಕೈ ಜೋಡಿಸಿರು, ಹೇ ಶ್ರಾವಿಕ ಶಿರೋಮಣಿ,
ಹೇ ಸಮ್ಯಕ್ ಶಿರೋಮಣಿ, ಹೇ ಧರ್ಮನಿಷ್ಠ ಧರ್ಮಾತ್ಮ, ನಿನ್ನ ಕಷ್ಟ ಪರಿಹಾರ ಆಗೋ ಸಮಯ ಬಂದದ. ನಾವು ವಾಸಿಸ್ತಕ್ಕಂಥ ಹುತ್ತದ ಕೆಳಗ ಸಾಕಷ್ಟು ನಿಧಿ ಅದ. ಇವತ್ತೇನು ಮುನಿಗಳಿಗೆ ಆಹಾರ ಕೊಟ್ಟಿ ಈ ಪಾತ್ರ ಅಕ್ಷಯ ಪಾತ್ರ ಆಗ್ಯದ. ನಿನಗೆ ಏನ್ ಬೇಕದೆಲ್ಲ ಕಾರ್ಯ ಮಾಡಬಹುದು, ನಿನಗೇನೂ ಕಡಿಮೆ ಬೀಳಂಗಿಲ್ಲ ಅಂತ ರಾಜ ಇಲ್ಲಿದ್ದ. ಅಪ್ಪನ ಜೀವ ಒಬ್ರಿಗಿಂತ ಒಬ್ರು ಸುಖಿಯಾಗಿರ್ಬೇಕ, ಚಲೋ ಚಲೋ ರಾಜ್ಯ ಮಂತ ನೋಡಿ ಯುವರಾಜ ಮದುವೆ ಮಾಡಿಕೊಟ್ಟಿದ್ದ. ಕರ್ಮದ ಉದಯ ಆ 6 ಮಂದಿ ಹೆಣ್ಮಕ್ಳದ ಇಷ್ಟು ತೀವ್ರ ಕರ್ಮೋದಯ ಬಂತು. 6 ಜನ ಗಂಡಂದಿರು ಸತ್ರು. ಅಪ್ಪ ಇನ್ನೊಂದು ರಾಜ್ಯದ ರಾಜ ಬಂದು ಆಕ್ರಮಣ ಮಾಡಿ ಇವ್ ರಾಜ್ಯ ಕಳ್ಕೊಂಡ. ಗಂಡ ಸತ್ತದಕ್ಕ ಮನ್ಯಾಗ ಚಲೋ ನೋಡ್ಕೊಳ್ಕ ಮನಿ ಬಿಟ್ಟ ತವ್ರ ಮನಿ ಸೇರಿರು. ಅಪ್ಪ ಅವ್ವ ಇವ್ರ 6 ಮಂದಿ ಹೆಣ್ಮಕ್ಳ ಊರ್ ತಿರಾಕತ್ರು ಭಿಕ್ಷಾ ಬೇಡಿ ಹೊಟ್ಟಿ ತುಂಬಿಕೋ ಸಲುವಾಗಿ. ಕರ್ಮ ಬಹಳ ವಿಚಿತ್ರ. ಯಾವ ಟೈಮ್ದಾಗ ಯಾವ ರೀತಿ ಹೆಂಗ ಫಲ ಕೊಡ್ತೈತಿ ಹೇಳಕ್ ಆಗೋದಿಲ್ಲ. ನನ್ನ ಮಕ್ಕಳು ಸುಖಿಯಾಗಿರ್ಬೇಕು, ನಾ ರಾಜ, ನನ್ನಿಂದ ಈ ಪ್ರಪಂಚ ಸುಖಿ ಅದ, ಈ ರಾಜ್ಯ ಸುಖಿ ಅದ ಅಂತಕ್ಕಂತ ಅಹಂಕಾರಿ ರಾಜ ಅಂದ ಅಶುಭ ಕರ್ಮೋದಯ ಆಗಿ ರಾಜ್ಯ ಕಳ್ಕೊಂಡ, ಬಿಕಾರಿಯಾದ. ಯಾ ಮಕ್ಕಳು ಸುಖಿ ಇರಬೇಕಂತ ಯುವರಾಜನ ನೋಡಿ ರಾಜವಂತನ ಮದುವೆ ಮಾಡಿಕೊಟ್ಟಿದ್ದ. ಆ ಎಲ್ಲ ರಾಜನ ಮೃತ್ಯು ಆಯ್ತು. ಇವರು ವಿಧಿವೇರಾಗಿ ತವ್ರ ಮನಿ ಸೇರ್ಕೊಂಡ್ರು. ತನಗೂ ಗತಿ ಇಲ್ಲ, ತನ್ನ ಹೆಣ್ಮಕ್ಳಿಗೂ ಗತಿ ಇಲ್ಲ. ನಿರ್ಗತಿಕನಾಗಿ ಊರು ಭಿಕ್ಷಾ ಬೇಡ ತಿರ್ಗಾಕೈತ. ಕರ್ಮ ಹೆಂಗ ಆಟ ಮಾಡ್ತೈತಿ. ಇಲ್ಲಿ ಈಕೆದ ಪುಣ್ಯದ ಉದಯ ನಿಧಿ ಸಿಕ್ತು. ಆ ನಿಧಿಯನ್ನು ಬಳಸ್ಕೊಂಡ, ಅಕ್ಷಯ ಪಾತ್ರವನ್ನು ಬಳಸ್ಕೊಂಡ. ಅಕ್ಷಯ ಪಾತ್ರದಾಗ ಒಂದು ರತ್ನ ಹಾಕಿ ಕಣ್ಣು ಮುಚ್ಚಿ ನಮೋಕಾರ ಮಂತ್ರ ಒಮ್ಮೆ ಅಂದ್ರೆ ಸಾಕು. ಕಣ್ಣು ತರಿದ್ರ ಒಳಗ ಅಕ್ಷಯ ಪಾತ್ರ ರತ್ನ ರಾಶಿಯಿಂದ ತುಂಬಿ ಬಿಡ್ತದ. ಅಂತ ಶಕ್ತಿ ಅಕ್ಷಯ ಪಾತ್ರದೊಳಗೆ ಇರ್ತದ. ಅಂತೆ ಗುರು ಪೌರ್ಣಿಮಾದು ಹುಡುಕ್ಯಾಡ್ಕೊತ ಹೋಗ್ರಿ. ಗುರು ಪೌರ್ಣಿಮಾಚ ಗುರು ದರ್ಶನ್, ಗುರುಗಳಿಗೆ ಆಹಾರ ಕೊಡು, ಶಾಸ್ತ್ರದಾನ ಆದಿ ವೈಯಾವೃತ್ತಾದಿ ಮಾಡ್ರಂದ್ರ 364 ದಿವಸ ಸೇವಾ ಮಾಡಿದ ಫಲ ಇವತ್ತೊಂದು ದಿವಸ ಸಿಗ್ತದ ಅಂತ ಶ್ರೇಷ್ಠ ಪರ್ವ. ಇವತ್ತೊಂದು ದಿವಸ ದುರ್ಗೋಗಂಧ ತಗೊಂಡ್ರಂದ್ರ 364 ದಿವಸ ಪೂರ್ಣ ಗಂಧ ತಗೊಂಡಂತ ಪುಣ್ಯ ಸಿಗ್ತದ. ಗುರು ಮುಖ ದರ್ಶನ ಇವತ್ತ ಬ್ರಾಹ್ಮಿ ಮುಹೂರ್ತದಾಗ ಒಂದು ಗುರು ದರ್ಶನ ಮಾಡಿದಿವಂದ್ರ ಅರಿವೇ ಗುರು ಆತ್ಮ ದರ್ಶನ ಆಗ್ಲಿಕ್ಕೆ ನಿಮಿತ್ತ ಆಗ್ತದ. ಗುರು ಎಷ್ಟು ದೊಡ್ಡ ಸಾಮರ್ಥ್ಯ ಪಡ್ಕೊಂಡಂದ್ರ ಆ ಗುರುವಿನ ನಾಮ ಸ್ಮರಣೆ ಮಾತ್ರದಿಂದ ಕುಲ ಕೋಟಿಗಳು ದೂರ ಆಗ್ತಾವ. ಕೋಟ್ಯಾನು ಕೋಟಿ ಬಹುದ ಮಾಡಿದ ಕರ್ಮ ತೊಳೆದು ಹೋಗ್ತದ. ಹೆಂಗಂತ ಕೇಳ ಸೂರ್ಯ ಉದಯ ಆದಂದ್ರ ಈ ಭೂಮಿ ತೆಗಿನ ಕತ್ಲ ತನ್ನಿಂತಾನೆ ಹೆಂಗ್ ಓಡಿ ಹೋಗ್ತದ, ಹಂಗ ಜೀವನದಾಗ ಗುರು ರೂಪಿ ಸೂರ್ಯ ಬಂದಂದ್ರ ಅಸಂಖ್ಯಾತ ಬಹುದ ಮಾಡಿದ ಪಾಪ ಒಂದು ಕ್ಷಣದಾಗ ಅದೃಶ್ಯ ಆಗಿ ಹೋಗ್ತದೆ. ಏನ್ ಮಾಡಿದ್ಲು? ಎಲ್ಲ ಕಡೆ ವಾರ್ತಾ ಆಯ್ತು. ಪ್ರಜೆಗಳನ್ನ ಕರ್ಸ್ಕೊಂಡ್ಲು. ಎಲ್ಲಿ ವನದಾಗಿದ್ಲು ಅಲ್ಲಿ ರಾಜ್ಯ ಕಟ್ಟಿದ್ಲು. ಅಟ್ರಾಗ್ ಗಂಡ ಎಷ್ಟು ಸುಧಾರಣೆ, ಎಲ್ಲ ಅವಯವ ಸುಧಾರಣೆ ಆಗಿ ಅವ್ ರಾಜ ಪೋಷಕಾಗಿ ಆ ರಾಜ್ಯದ ರಾಜ ರಾಣಿ ಇವರಾದ್ರು. ಭವ್ಯ ಮಂದಿರ ನಿರ್ಮಾಣ ಮಾಡಿದ್ರು, ಭವ್ಯ ಮಹಲ್ ನಿರ್ಮಾಣ ಮಾಡಿದ್ರು. ದೀನ ದುಃಖಿ ದಲಿತರಿಗೆ ಏನ್ ಬೇಕೆಲ್ಲ ಸರ್ವಸ್ವ, ಧಾನ್ಯ ಬೇಕಾದ್ರೆ ಧಾನ್ಯ, ರತ್ನ ಬೇಕಾದ್ರೆ ರತ್ನ, ಏನ್ ಬೇಕೆಲ್ಲ ಪ್ರಾಪ್ತ ಆಗ್ಯಾಕ ಅಕ್ಷಯ ಪಾತ್ರದ ಸದುಪಯೋಗ ತನಗಾಗಿ ಅಲ್ದ ತನ್ನ ರಾಜ್ಯಕ್ಕಾಗಿ ಮಾಡ್ಲು. ಇಂಥ ದೊಡ್ಡ ರಾಜ್ಯ ಕಟ್ಲು. 10 ರಾಜ್ಯದ ಜನ ಬಂದ ಈ ರಾಜ್ಯದಾಗ ಸುಖಿ ಜೀವನ ನಡೆಸಿದ್ರು. ಅಷ್ಟ ಆನಂದ ಶಿಖರ್ಜಿ ಒಳಗೆ ಇವತ್ತು ನಾವು ನೋಡ್ರ ಅದ ಪರಿಸ್ಥಿತಿ ಅದ. ಎಲ್ಲಿಂದ ಹೋಗಿ ಅಲ್ಲಿ ಅವರು ಮನಿ ಕಟ್ಕೊಂಡದಾರ, ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೋತ ಇದ್ರಾಗ ಶಿಖರ್ಜಿ ಕ್ಷೇತ್ರದಾಗ ಮಸ್ತ್ ಅದಾರು. ಸಾಧು ಸಂತರ ದರ್ಶನ ಇಡೀ ಅಖಂಡ ಭಾರತದೊಳಗ ಪ್ರತಿನಿತ್ಯನ ದಿಗಂಬರ ಮುನಿ ದರ್ಶನ ಮಾಡ್ದಂತ ನಿಯಮ ತಗೊಂಡವ್ರು ಯಾರು ಒಬ್ಬರೇ ಅದರೊಬ್ಬರೇ ಶಿಖರ್ಜಿಯಾಗ ಇದ್ದವ್ರಿಗೆ ಭಾಗ್ಯ ಐತಿ. ಶಿಖರ್ಜಾಗ ಕಾಯಂ ಕಮಿತ್ ಕಮ್ಮಿ ಒಂದು 10 ಮಂದಿರ ಮುನಿಗಳು ಇರತ್ತಾರೆ. ಕಾಯಂ ಮುನಿ ಇರ್ಲಾರ್ದಂತ ಪರಿಸ್ಥಿತಿನೇ ಬರಂಗಿಲ್ಲ. ಅಂತ ಪವಿತ್ರ ಕ್ಷೇತ್ರದಾಗ ಅವ್ರ ಪೂರ್ವ ಕೃತ ಪುಣ್ಯದಿಂದ ಅದ ಪಡ್ಕುವಂತ ಭಾಗ್ಯ. ಹಂಗ ಅನೇಕ ರಾಜ್ಯದ ಎಲ್ಲ ವಲಸೆ ಬಂದಿಲ್ಲಿ ರಾಜ್ಯ ಕಟ್ಟಿದ್ರು. ಇಷ್ಟು ದೊಡ್ಡ ಚರ್ಚೆ ಆಕೈತು. ಇವ್ರು ಬಂದ್ರು ನೋಡಿ, ಯಾರ ಅಪ್ಪ ಅವ್ವ 6 ಮಂದಿ ಅಕ್ಕಗಳ ಭಿಕ್ಷುಕರಾಗಿ
ಕೈಯ ಭಿಕ್ಷಾ ಪಾತ್ರ ತಗೊಂಡ್ ಆ ರಾಜ್ಯಕ್ಕೆ ಬಂದ್ರು. ಈಕಿ ಮಹಾರಾಣಿಯಾಗ ಇವತ್ತ ಗಂಡ ಎಷ್ಟು ಸುಂದರ ಆಗ್ಯಾನಂದ್ರ ಎಲ್ಲಾ ರೋಗ ಹೊರಟು ಹೋತು. ಅದಕ್ಕೆ ಐತ್ಲ ಪುಣ್ಯ ಪುರುಷಾರ್ಥ ಗುರು ಕೃಪಾ. ಸಣ್ಣಾಗಿದ್ದ ಗುರು ಹೇಳಿದ್ರು ಮಾನಿ ಮೇಲೆ ವಿಶ್ವಾಸ, ಅದನ್ನಿಟ್ಟು ಪುರುಷಾರ್ಥ ಮಾಡಿದ್ರ ಪ್ರಭಾವ ಇವತ್ತ ರಾಜ್ಯ ಕಟ್ಟಿ ಗಂಡ ರಾಜ ಆಗ್ಯಾನ. ಯಾರ ಎದ್ದು ನಿಲ್ಲಾಕ ಬರ್ತಿದ್ದಿಲ್ಲ ಅಂತ ವ್ಯಕ್ತಿ ಇವತ್ತ ರಾಜನಾಗ್ಯಾನ. ಯಾರ ಮೈನಾಗ ದಾಸಿ ವೇಷ ಹಾಕಿ ಜಾಲಿ ಕಿಡಿದ ಕೆಳಗೆ ಮದುವೆ ಮಾಡಿದ್ದ ಅರ್ಶಿನ ದಾರ ಕಟ್ಟಿ ಆಕಿ ಇವತ್ತು ಬಂಗಾರ ಸಾಡಿ ಉಟ್ಕೋಬಹುದು. ಅಷ್ಟು ಸಂಪತ್ತಿ ಇದ್ರು ಆಕಿ ಗರ್ವ ಇದ್ದಿಲ್ಲ. ಸಾದಾ ಸೀದಾ ಸಾಡಿ ಉಟ್ಕೊಂಡು ಪ್ರಜೆಗಳನ್ನ ಸುಖ ಬಯಸ್ತಿದ್ಲು. ಆ ಊರಿಗೆ ಬರಾಕ ಈ ಕುರ್ತಾ ಹಿಡಿದ್ಲು, ಕೈ ಜೋಡಿಸಿ ಜೈ ಜಿನೇಂದ್ರ ಪಿತಾಶ್ರೀ ಅವರೇ ಅಂತ. ನೀ ಯಾರ ಅಂತ ಕೇಳಿದ ಗೊತ್ತಾತೋಳು, ಕ್ಷಮಾ ಮಾಡ್ರಿ ನಿಮ್ಗೆ 7ನೇ ಮಗಳು ನಾನೇ ಅಂತ. ಈ ಎಲ್ಲಾ ದೃಷ್ಟಾಂತಕ್ಕೆ ರಾಜ ವಿಸ್ಮ ಹಿಂಗ ಆಶ್ಚರ್ಯ ಆಯ್ತು. ಇದು ಹೆಂಗ ಸಾಧ್ಯ? ಸತ್ಯ ನಡೆದದ್ದು ಘಟನೆ ಹೇಳು. ಅವಾಗ ಅಪ್ಪ ಕೈ ಜೋಡಿಸಿದ, ಕ್ಷಮಾ ಕೇಳಿದ. ಮಗಳ ಮುಂದೆ ಅಪ್ಪ ಕೈ ಜೋಡಿಸಿ ನಿಂತಾನು. ಮಗಳಂತಳು ಕೈ ಬಿಡಪ್ಪ, ನೀವು ನನ್ನ ಕೈ ಜೋಡಿಸ್ಬಾರ್ದು, ಆಲಿಂಗನ್ ಮಾಡ್ಕೋತಾಳು. ಇದೇನಾದ್ರೂ ಇದ್ರಿ ಇವತ್ತು ಧರ್ಮದಿಂದ ಇದನ್ನೆಲ್ಲ ಮಾಡಕ್ ಸಾಧ್ಯ. ಗುರು ಕೃಪಾ ಪುಣ್ಯ ಪುರುಷಾರ್ಥದಿಂದ ಆಯ್ತು. ಅವಾಗ ಅಪ್ಪಂತಾನು ಕ್ಷಮಾ ಮಾಡು, ಇನ್ನತಕನ ಮಾಡಿದ ಪಾಪ ತೊಳ್ಕೊಳಕ್ ಬಂದೀನಿ, ನಾನು ಧರ್ಮ ಮಾಡ್ತೀನಿ, ನಾನು ನಂಬ್ತೀನಿ, ಇನ್ನತಕನಂತೆ ಕಷ ಇತ್ತು, ಆ ಕರ್ಮದ ಫಲನ ಭೋಕ್ಷಣಿ. ಈಗ ನೊಂದನಿ ಪಶ್ಚಾತ್ತಾಪ ಆಗೈತಿ. ನಿನ್ನ ರಾಜ್ಯದಾಗ ಎಲ್ಲೋ ಒಂದು ಮೂಲ್ಯಾಗ ನನಗೊಂದು ಜಾಗ ಕೊಡು, ನೀ ಏನ್ ಉದ್ಯೋಗ ಕೊಡ್ತೀಯ ಉದ್ಯೋಗ ಮಾಡಿ ಹೊಟ್ಟಿ ತುಂಬ್ಕೋತೀನಿ ಅಂತ ಅಪ್ಪ ಕೇಳ್ಕೊತಾನ. ಮಗಳಂತಳು ಅಂತ ದರಿದ್ರತ ನಿಂಗೆಲ್ಲಪ್ಪ, ನಿನ್ನ ಮಗಳಿರಾಕೆ ನೀ ಯಾಕೆ ಹಿಂಗ್ ಮಾಡ್ತಿ? ಏನು ವಿಕಲ್ಪ ಇಲ್ಲ, ನೀ ಹೆಂಗ ರಾಜ ಇದ್ದಿ ಅದ ರಾಜಭೋಗದಾಗಿರು. ನೀವು 6 ಜನ ಅಳ್ಳಾಕ್ ಶುರು ಮಾಡ್ತಾರ ಅಪ್ಪನ ಜೊತೆ. ನಾವು ಅಪ್ಪನ ತಿರಸ್ಕಾರ ಮಾಡಿದ್ದೀವಿ, ಕ್ಷಮಾ ಮಾಡು, ನಾವು ಮಾಡಿದ್ರ ಫಲ ಇದಬಹುದಾಗಿ ವಿಧಿವೇರಾಗಿ ಗತಿ ಇಲ್ದ ತವ್ರ ಮನ್ಯಾಗ ಬಂದಿವಿ. ತವ್ರ ಮನೆ ಪರಿಸ್ಥಿತಿ ನೋಡಿ ಹೊರಗೆ ತಿರುಗು ಪರಿಸ್ಥಿತಿ ನಮಗ್ ಬಂದದ, ಕ್ಷಮಾ ಮಾಡ್ತಂಗಿ ಅಂತ ಅವರು ಕೈ ಜೋಡಿಸ್ರು. ಇಲ್ಲ ಅಕ್ಕಂದಿರ, ಇದು ಅಶುಭ ಕರ್ಮ ಉದಯ ಐತಿ, ಏನ್ ಬೇಕಾದ್ ಮಾಡ್ಬೇಡ್ರಿ, ರಾಜ್ಯ ನಿಮ್ಮದ ಐತಿ, ಇದೆಲ್ಲ ನಿಮ್ದು. ಇಷ್ಟು ಮುಕ್ತ ಭಾವನೆ ಮಾತಾಡಿದಾಗ ಎಲ್ಲಾರು ಕಣ್ಣ ನೀರು ಬರಾಕತ್ತವು. ಎಷ್ಟಕ್ಕಿಗೆ ತ್ರಾಸು ಕೊಟ್ಟಕ್ಕೆ ಹೋಗಿ ಬಾ ಅಂತ ಒಂದು ಮಾತನ್ನು ಸಹಿತ ನಾವು ಮುಖ ನೋಡಕ್ ಸಹಿತ ಇಷ್ಟ ಪಡ್ಲಿಲ್ಲ. ಅಂತ ನಮ್ಮ ತಂಗಿ ಎಷ್ಟು ಪ್ರೇಮ ಕೊಡಕತ್ತಾಳು, ಧನ್ಯ ಧನ್ಯ ಅಂತ ಎಲ್ಲಾರು ಮನಸ್ಸು ಪರಿವರ್ತನ ಆಗ್ತದ. ಅವಾಗ ಆ ಮಗಳಂತಾಳ, ಪಿತಾಶ್ರೀ ಅವರೇ, ಮಾತೋಶ್ರೀ ಅವರೇ, ಅಕ್ಕಂದಿರೇ, ಈ ಭೂಮಿ ತಲೆ ಮ್ಯಾಗ ನಮಗ ಒಳ್ಳೆಯದ ಕೆಟ್ಟದನ್ನು ಮಾಡೋರ ಬೇರೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮ, ನಾವು ಮಾಡಿರ್ತಕ್ಕಂಥ ಪುಣ್ಯ ಕರ್ಮ. ನೀವು ಮಾಡಿದ ಪುಣ್ಯ ಕರ್ಮ ಉದಯ ಬಂತಂದ್ರ ನೀವು ಎಂಥ ಸಂಕಟದಾಗಿದ್ರು ಆ ಸಂಕಟದಿಂದ ಮುಕ್ತ ಆಗುವಂತ ಭಾಗ್ಯ ನಿಮ್ಮ ಜೀವನದ ಪ್ರಾಪ್ತಿ. ಅದಕ್ಕೆ ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು. ಒಬ್ಬ ಗುರು ಹೊಂಟಿದ್ದ, ಭಕ್ತ ಬರ್ತಾನ, ಒಬ್ಬ ಸಾಮಾನ್ಯ ಭಕ್ತ, ಬೋಳಾ ಭಕ್ತ. ಅದಕ್ಕೊಂದೊಂದ್ಸಲ ಅಂತ ಬೋಳಾ ಶಂಕರ, ದೇವ್ರ ಹೆಂಗ ಅದಾನ ಬೋಳಾ ಅದಂತೆ. ಬೋಳಾರ ಮನುಷ್ಯನಾಗನ ದೇವ್ರು ಒಲ್ತಾನು ಅಂತ ಏಕ್ದಮ್ ಬೋಳಾ ಭಕ್ತ ಬಂದ. ಅಪ್ಪ ಹೇಳಿದ್ದ, ಎಂತ ಗುರುಗಳಪ್ಪ, ಅವ್ರ ಆಶೀರ್ವಾದ ಕೊಟ್ರೆ ಎಲ್ಲ ಆಗತೈತಿ. ಗುರುಗಳೇ ನಿಮ್ಮ ಹತ್ತಿರದ ಏನ ಅಂತ, ಅದು ದೇವ್ರ ಅಂತ. ಹಂಗೆ ನಮ್ಮ ಆಚಾರ್ಯ ವರ್ಧಮಾನ್ ಸಾಗರ್ ಸಂಘದಾಗ ಚೈತ್ಯಾಲಯ ಇಟ್ಕೋ ಪರಂಪರೆ ಅದೇ. ಚೈತ್ಯಾಲಯ ಪರಂಪರೆ ಇತ್ತು, ಸಣ್ಣ ಮೂರ್ತಿ ಇತ್ತು. ಇದು ನನ್ನ ಭಗವಂತ, ನನ್ನ ದೇವ್ರ, ಆ ದೇವ್ರ ನಂಗೆ ಕೊಡ್ರಿ ಅಂದ್ರು. ಯಾವ್ದಾ ಬಂದು ಭಕ್ತ, ಇಲ್ಲಪ್ಪ ದೇವ್ರ ನಂದು ನೀನು ಕೊಟ್ರೆ ನಾ ಏನ್ ಮಾಡ್ಲಿ, ನನ್ ದೇವ್ರ ನನಗ್ ಬೇಕು ಅಂತ. ಇಲ್ರಿ ನಂಗೆ ದೇವ್ರ ಕೊಡಬೇಕು, ನೀವು ಆ ಗುರುಗಳು ಎಲ್ಲಾ ಕೊಡ್ತಾರಂತ ನಮ್ಮ ಅಪ್ಪಾಜಿ ಅವ್ರು ಹೇಳ್ಕೊಡ್ರು. ಇಲ್ಲ ನಾ ಬಾವ್ ಮಾಡು, ನಾಳೆ ಕೊಡ್ತೀನಿ. ನದಿ ಸ್ನಾನಕ್ಕೆ ಹೋಗಿರು, ಹೊಳ್ಯಾಗ ಒಂದು ಕಲ್ ಸಿಕ್ತಿತ್ತು, ಆ ಮೂರ್ತಿಗಿಂತ ದೊಡ್ಡದ. ಆ ಕಲ್ ತಂದ್ರು, ತುಬಾ ಇದು ದೇವ್ರ ಅಂತ ಕೊಟ್ರ. ಅವ್ ಹುಡುಗ ಇಟ್ಕೊತ್ತು, ಇದು ನನ್ನ ದೇವ್ರ ಅಂತ ಹೇಳಿ. ಅದ್ ದೇವ್ರ ತಗೊಂಡು ದನ ಕಾಯಕ್ ಹೋತು. ಒಂದು ಗಿಡದ ಬಡ್ಯಾಗಿಟ್ಟು ದೇವ್ರ ಇಳ್ಕೊಂಡ್ರು, ದನ ಮೆಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಮೆಸ್ಕೊಂಡ್ ಬಂದ. ಹಸು ಆತು, ಮೊದಲು ದೇವ್ರಿಗೆ ತಿನಿಸಿನ ತಿನ್ಬೇಕಂದು ಆ ಬುತ್ತಿ ಬಿಚ್ಚಿದ. ಅವ್ರು ರೊಟ್ಟಿ ಕಟ್ಕೊಟ್ಟಿಳು, ಆ ರೊಟ್ಟಿ ಇಡ್ತಾನ ದೇವ್ರ, ನೀ ತಿನ್ನ ನಂತರ ನಾ ತಿನ್ನವ ಅಂತಂದ. ಎಲ್ಲಿ ದೇವ್ರು ತಿನ್ನೋದು? ಆ ಕಲ್ ಹೆಂಗ್ ತಿಂದಿತ್ತು? 1 ಸಲ ಅಂದ, 2 ಸಲ ಅಂದ, 10 ಸಲ ಅಂದ. 10 ಗಂಟೆ ಕೂತ, ಸಾಯಂಕಾಲ 5 ಗಂಟೆ ಕೂತ, ಅದೇನು ಕಲ್ ತಿನ್ಲಿಲ್ಲ. ನೀವು ಉಪವಾಸ ಬಿದ್ದ, ನೀ ತಿನ್ಲಿಕ್ಕೆ ನಾ ತಿನ್ನೋದು ಹೋಯ್ತು. ನೀವಂದ ದೇವ್ರ ನೀ ತಿಂದ್ರ ಮಾತ್ರ ಪ್ರಸಾದ ಮಾಡವ, ಇರ್ಲಿಕ್ಕೆ ಮಾಡವ. 3 ದಿವಸ ಹೋಯ್ತು. ಈ ಮಗು ಮನ್ಯಾಗ ಏನು ವಿಷಯ ಹೇಳಿಲ್ಲ, ಬುತ್ತಿ ಒಯ್ತಿತ್ತು, ತಿಂತಿದ್ದೀನಿ.
4ನೇ ದಿವಸ ಆ ಗಿಡದ ಬಡೆಗಿಟ್ಟಂತ ಕಲ್ಲು ಮುಂದೆ ಕೇಳ್ರಿ, ತದಾಕಾರ ಸ್ಥಾಪನಾ ತದಾಕಾರ ಸ್ಥಾಪನಾ. ನಾವು ಅಕ್ಕಿ ಒಳಗ ಪ್ರಥಮಾಣಿಯೋಗ, ಕರ್ನಾಣಿಯೋಗ, ಚರ್ನಾಣಿಯೋಗ, ದ್ರವ್ಯಾಣಿಯೋಗ, ಅರ್ಯಂತರು ಸಿದ್ಧರು ಓಂ ಹ್ರೀಂ ಶ್ರೀ ಸಿದ್ಧಶಿಲಾ ಸ್ಥಾಪನಂ ಕರುಮಿತಿ ಸ್ವ ತದಾಕಾರ ನಿಕ್ಷೇಪೇಕ್ಷಾದಿಂದ ಶ್ರೀಫಲದೊಳಗ ಮೋಕ್ಷದ ಕಲ್ಪನಾ ಮಾಡ್ತೀವಿ, ಅಕ್ಕಿ ಒಳಗ ರತ್ನತ್ರಯ ಕಲ್ಪನಾ ಮಾಡಿ ಇವತ್ತು ಹಂತಿದ್ದು ಪರಂಪರ. ಹಂಗ ಶ್ರದ್ಧಾ ಇಟ್ಟುಕೊಂಡು ಏಕಲವ್ಯನ ಗತೆ ಮಣ್ಣಿನೊಳಗ ಸಹಿತ ನಾವು ಗುರುನ ಸ್ಥಾಪನಾ ಮಾಡ್ರ ಗುರು ಪೌರ್ಣಿಮಾ ಪರ್ವಾಚನೆ ಮಾಡಿದ ಸಾರ್ಥಕ ಆಗ್ತದ. ಗುರು ಕಣ್ಣು ಮುಂದೆ ಬೇಕತ್ತಲ್ಲ, ಗುರು ಹೃದಯದಾಗಿದ್ರೂ ಆ ಆತ್ಮಂದ ಪರಮ ಕಲ್ಯಾಣ ಆಗ್ತದಂತ. ಧ್ಯಾನ ಮೂಲಂ ಗುರುರ್ ಮೂರ್ತಿ, ಭಗವಂತರ ಮೂರ್ತಿ ಹೇಳಿಲ್ಲ, ಗುರುರ್ ಮೂರ್ತಿ. ಧ್ಯಾನಕ್ಕೆ ಮೂಲ ಗುರುರ್ ಮೂರ್ತಿ ಅಂತ. ಅರಿವೇ ಗುರು, ಆತ್ಮನ ಪರಿಚಯ ಮಾಡಿಕೊಡ್ತಕ್ಕಂಥ ಗುರು. ಆ ಗುರುವನ್ನ ಧ್ಯಾನದಾಗ ಸ್ಥಾಪನಾ ಮಾಡಿದ್ದೆ ಆದ್ರ ನಿಮಗೆ ಗುರುತ್ವಾಕರ್ಷಣೆ ಹಂಗ, ಗುರುತ್ವಾಕರ್ಷಣೆ ಭೂಮಿಗೆ ಅದ ಎಲ್ಲ ವಸ್ತು ತನ್ನ ಕಡೆ ಸೆಳ್ಕೋತದ. ಹಂಗ ಭಕ್ತ ಮತ್ತು ಭಗವಂತರಲ್ಲಿ ಗುರುತ್ವಾಕರ್ಷಣೆ ಬೆಳೆಸುವಂತ ಸಾಮರ್ಥ್ಯ ಯಾರ ಒಳಗೈತೆ ಅಂದ್ರ ಸತ್ತು ಗುರುವಿನೊಳಗದ. ಅದಕ್ಕೆ ಕೂತ್ಕೊಂಡ 4ನೇ ಭಕ್ತಿ ಮಾಡ್ತಿದ್ದ. ಸ್ವರ್ಗದಾಗ ಚರ್ಚೆ ಆಯ್ತು, ಇಂದ್ರ ಆಜ್ಞಾ ಮಾಡಿದೆ, ಚತುರ್ನಿಕಾಯ ದೇವತೆಗಳೇ ಹೋಗಿ ಆ ಮಗು 3 ದಿವಸ ಊಟ ಮಾಡ್ತಿಲ್ಲ, ನೀವು ಹೋಗ್ರಿ, ಅಲ್ಲಿ ಹೋಗಿ ಪ್ರಕಟ ಆಗಿ ಆ ಪ್ರಸಾದವನ್ನ ಆ ದೇವ್ರ ರೂಪದಾಗ ಸ್ವೀಕಾರ ಮಾಡ್ರಿ ಅಂತ. ಅವ್ರು ವೈಕ್ರಿಯ ಶರೀರ ದೇವತೆಗಳು, ವೈಕ್ರಿಕ ಶರೀರದಿಂದ ದೇವತೆಗಳ ರೂಪ ಧಾರಣ ಮಾಡಿ ಬಂದ್ರು. ಹೇ ಶಿಷ್ಯೋತ್ತಮ, ಹೇ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿನ ಬಂದೀವಿ. ಆ ಕಲ್ಲು ದೇವರಲ್ಲ, ಜೀವಂತ ದೇವರು ಬಂದಿ ಪ್ರಸಾದ ತಗೋತೀವಿ, ತಗೋ ಅಂತ ಕೊಟ್ಟಾಗ ಒಂದೊಂದು ತುತ್ತು ತಿಂದ್ರ ಆ ರೊಟ್ಟಿ ಒಳಗೆ ಎಲ್ಲಾ ಪದಾರ್ಥಗಳು ತಯಾರಾದು ಬಂಗಾರ ಪಾತ್ರದಾಗ ಪ್ರಸಾದ ಮಕ್ಕಳು ಕೊಡ್ತೀವಿ. ಮಗು ಆನಂದದಿಂದ ತಿಂತದ. ಭಗವಂತ ನನಗೆ ಪ್ರಕಟ ಆದ, ಭಗವಂತ ನಂಗೆ ಪ್ರಕಟ ಆದ, ಸಾರ್ಥಕತ್ ನನ್ನ ಜೀವನ ಅಂತ ಆನಂದದಿಂದ ಕುಣಿದು ನೃತ್ಯ ಮಾಡಿ ಆನಂದ ತಗೊಂಡ. ಹೀಗ ಕಾಲ್ ಕಳಿತಿತ್ತು. ಒಂದ್ ದಿವ್ಸ ಅಪ್ಪ ಮನ್ಯಾಗಂತ, ಥಮ ಭಾಳ ದಿವ್ಸ ಆಗಿತ್ತು ನಿನ್ ಜೊತೆ ಕೂತು ಊಟ ಮಾಡಿಲ್ಲ, ಬಾರು ಊಟ ಮಾಡೋದು. ಇಲ್ಲಪ್ಪ, ನಾ ದೇವರಿಗೆ ತಿನಿಷೆ ನಾ ತಿಂತೀನಿ ಅಂತ. ಅದೇನ್ ದೇವ್ರು ತಿಂತೈತು ಬಾರು ಅಂತಿಲ್ಲ, ನಂದು ಸಂಕಲ್ಪದ ನಂದು ನಿತ್ಯ ನಿಯಮದ ದೇವ್ರು ತಿನ್ಸೆ ತಿಂತೀನಿ ಅಂತ. ಇದ್ಯಾನ್ ಹುಸ್ತನ ಅಂತ ಭಾಳ ಪ್ರಯತ್ನ ಮಾಡ್ದ, ಭಕ್ತಿ ಮಾಡ್ದ, ದೇವ್ರು ಬರ್ಲೇ ಇಲ್ಲ. ಅಪ್ಪಂತಾನು ತಿನ್ನು ಅಂತ, ಇಲ್ಲಪ್ಪ ದೇವ್ರು ಬರ್ದೆ ನಾ ತಿನ್ನೋದಿಲ್ಲ ಅಂತ ಕಾಯೋಸ್ಸರ್ಗ್ ಮಾಡ್ದ. ದೇವ್ರು ಪ್ರಕಟ ಆದ್ರು, ಅವ್ರು ತಿಂದ್ರು, ಐನ್ ತಗೊಂಡ. ಇದ್ಯಾವುದು ಅಪ್ಪನ ಕಣ್ಣಿಗೆ ಕಾಣವತ್ತು. ಪಾತ್ರದಾಗ ಮಾತ್ರ ಎಲ್ಲಾ ಪದಾರ್ಥ ತುಂಬೈತಿ. ಅವು ಕೊಟ್ಟಿ 2 ರೊಟ್ಟಿ ಮೊಸರ ಒಂದ್ ಚಟ್ನಿ ಕೊಟ್ಟಿದ್ದು ಖರೆ ಅದ ತಾಟ ಬಂಗಾರ ತಾಟದ ಎಲ್ಲಾ ಪದಾರ್ಥ ಅದಾವು. ಅದನ್ನ ನೋಡಿ ಅಪ್ಪಗ ಆಶ್ಚರ್ಯ, ಇದ್ಯಾಂಗ ಸಾಧ್ಯ ಅಂತ, ಇದ್ಯಾಂಗ ಸಾಧ್ಯ ಅಂತ ಆಶ್ಚರ್ಯ ಆಗ್ತದ. ಮಗನ ಕೇಳ್ತಾನಪ್ಪ, ದೇವ್ರು ಬಂದು ಪ್ರಸಾದ ಸ್ವೀಕಾರ ಮಾಡ್ರು, ಅದಕ್ಕೆ ನಾ ತಿನ್ ತಗೋ ಅಂತ ಕೊಡ್ತಾನೋ. ಸ್ವರ್ಗದಾಗ ಅಮೃತ ತಿಂದಂತ ಆನಂದ ಅನುಭವ ಅಪ್ಪಗಾಗ್ತೈತಿ, ಅವ್ಗಾಗ್ತೈತಿ. ಧನ್ಯ ಧನ್ಯ, ಇಂಥ ಮಗನ ಹೆತ್ತದ ಅಂತ ಖುಷಿ ಪಡ್ತಾರೆ. ಒಂದ್ಸಲ ಅಪ್ಪ ಅಂತಾನ, ಮಗನ ನನಗೆ ಹೊಲಕ್ಕೆ ಹೋಗಕ್ ಆಗುದಿಲ್ಲ, ನಂಗೊಂದ್ ಸ್ವಲ್ಪ ತಪ್ಪೆತ್ತಿ ಇದಾಗಿದ್ದೀನಿ, ತಗೋ ಒಂದ್ ಚೀಲ ಜೋಳ ಒಯ್ಯಿ, ಆ ಪಿಶ್ವೆದಾಗ ಜೋಳ ಕೊಡ್ತಾನೋ, ಬಿತ್ತಿ ಬಾ ಅಂತ ಹೇಳಿ ಒಂದು ಪಿಶ್ವೆ ಜೋಳ ತಗೊಂಡ್ ಮಗು ಹೊಂಟಿರ್ತದ. ಹಾದ್ಯಾಗ ಒಬ್ಬ ಅತ್ಯಂತ ಕಡು ಬಡುವ ಹೊಟ್ಟಿಗಿಲ್ಲದಕ್ಕ ಭಿಕ್ಷಾಟನೆ ಮಾಡಿ, ಪಮ ನಂದು ಭಾಳ ಹೊಟ್ಟೆ ಹಸ್ತೈತಿ, ಮನ್ಯಾಗ ತಿನ್ನಕ್ಕೇನಿಲ್ಲೋ, ಅಡಿಗೆ ಮಾಡಕ್ಕೇನಿಲ್ಲ, ದಾನ ಮಾಡೋ, ತಗೋ ಅಂತ ಪಿಶ್ವೆ ಕೊಟ್ಟು ಬಿಟ್ಟ. ಇನ್ನೇನ್ ಮಾಡುದು, ಅಪ್ಪಗೆ ಏನ್ ಹೇಳುದು? ಏನಾರ ಬಿತ್ತಬೇಕು, ಮಂದಿ ಮಾತಾಡ್ತಾರ, ಎಲ್ಲರೂ ಬಿತ್ತಕತ್ತಾರು. ಹೋದ ಆ ಹೊಲದ ಬಾಜುಗಿರ್ತಕ್ಕಂಥ ಉಸ್ಕ ತುಂಬಿಕೊಂಡು ಪಿಶ್ವೆದಾಗ ಆ ಉಸ್ಕ ತಗೊಂಡು ಹೊಲ್ದಾಗ ಬಿತ್ತಕೈತ್ ನೋಡ್ರಿ. ಜನ ಮಾತಾಡ್ಬೇಕಲ್ಲ, ಬಿತ್ತಾರ್ಥ ಗೊತ್ತಾಗಬೇಕಲ್ಲ. ಉಸ್ಕ ತಗೊಂಡು ಬಿತ್ತಿದ, ಬಂದ ಮನಿಗೆ ಮಕ್ಕೊಂಡ. ಅಪ್ಪ ಕೇಳಿದ, ತಮ್ಮ ಬಿತ್ತೇನಪ್ಪ ಅಂತ. ಸುಳ್ಳು ಹೇಳಿದ. ಯಾಕ ಇಲ್ಲ, ಅಪ್ಪ ಬೈತನು. ಒಂದು 3 ತಿಂಗಳು ಹೋಗಿದ್ದಿಲ್ಲ, ಹೊಲ್ದಾಗ ಬೆಳಿ ಎದ್ ನಿತ್ತದ. ಆಸ್ಪಾಸ್ ಮಂದಿ ಎಲ್ಲ ಇವ್ರ ಅಪ್ಪಗ ಅಂತಾರ, ಏನು ಎಂತ ಬೆಳಿ ಬಿತ್ತಿದ್ವು, ನಮ್ಮ ಊರಾಗ ನಿನ್ನಂತ ಬೆಳಿ ಯಾರ್ದಿಲ್ಲ, ಎಂತ ಬೆಳಿ ಅಂತ ನಿಂತೈತಿ ಅಂತ ಚರ್ಚೆ ಮಾಡ್ತಾರೆ. ಅಪ್ಪ ಅಂತಾನು ಹೋಗಿ ನೋಡ್ಬಿಡ್ಬೇಕು ಅಂತ. ಮನ್ಯಾ ಚರ್ಚೆ ಆಯ್ತು. ಮಗ ಅಂತಾನು, ಇನ್ನು ಹೋಗಿ ನಮ್ಮಪ್ಪ ನೋಡ್ದ, ನನ್ನ 4 ತಳಸತಾನೆ. ಯಾಕಂದ್ರೆ ನಾ ಬಿತ್ತಿದ ಉತ್ಸುಕ, ಎಲ್ಲಾರು ಹೊಲ್ದಾಗ ಬೆಳಿ ಬಂದಿರ್ಬೇಕು, ನಮ್ಮ ಹೊಲ್ದಾಗ ಬಿತ್ತಿಲತ್ತು ಜನ ಚುಚ್ಚಿ ಮಾತಾಡಕ್ ಸುಮ್ ಹಿಂಗ ಚೇಷ್ಟ ಅಂತಿರ್ಬೇಕು. ನೋಡ್ರಿ ಏನಾಕೈತಿ ಮನುಷ್ಯ ಹೊರಗ. ಅಪ್ಪ ಹೋದ, ನೋಡ್ದ, ಹಾ ಹಾ
ಬಂದ್ ಮಗಂದ ಯಾನೋ ಪುಣ್ಯಾತ್ಮ ನಿನ್ನ ಕೈಗೂನು ಎಂತ ಚಲೋತಿ ಆಯುಷ್ಯ ಇರ್ತಕನ ಬಿತ್ತಿ ಹಿಂಗೆಂದು ಬೆಳಿ ಬಂದಿದ್ದಿಲ್ಲ ಇಡೀ ರಾಜ್ಯದ ಚರ್ಚೆ ಅಂತ ಬೆಳಿ ಬಂದಿದ್ದು ಹೆಂಗ್ ಬಿತ್ತಿದಿ ನಿನ್ ಕೈಗೂನ ಎಂತದ ಅಂತ ಅಪ್ಪ ಮಗನ್ಸ ನೀವು ಅಂತಾನೆ ಅದ್ ಹೆಂಗ್ ಸಾಧ್ಯ ಅಂತ ನಮ್ಮ ಅಪ್ಪನು ಚೇಷ್ಟೆ ಮಾಡಕೈತಿ ಅಂಬಲ್ ನನಗ ಅಂತ ಹೋಗಿ ನೋಡ್ಬೇಕಂತ ಮಗು ಹೋಗಿ ನೋಡ್ತದ ಹೊಲ್ದಾಗ ಸುಂದರ ಫಸಲು ಎತ್ ನಿಂತದ ಹೋಗಿ ಹೇ ಭಗವಂತ ಇದೆಂತದ ಅಂತ ಅವಾಗ ದೇವತೆಗಳು ಪ್ರತ್ಯಕ್ಷ ಆಗ್ತಾರ ಮಗ ಏ ಮಗ ಕಷ್ಟದಾಗ ಬಂದಾಗ ಹೊಟ್ಟಿ ತುಂಬಲತ್ತೇನ ಜೋಳ ಕೊಟ್ಟಿಲು ಅದರ ಪ್ರಭಾವ ನಾವು ದೇವತೆಗಳು ಬಂದ ನೀನು ಹೊಲ್ದಾಗ ಬಿತ್ತನೆ ಮಾಡಿದ್ವು ಅಂತಂದ್ರು ಇದ ಕೆಲ್ಸ ದೇವತೆಗಳು ಮಾಡ್ರು ಅಕಿವಾಟಕರ್ ವಿದ್ಯಾಸಾಗರ ಕೊಲ್ಲಾಪುರದಾಗ ಕಲ್ಲ ಮೇಲೆ ಕೂತ್ರ 4 ಮಂದಿ ಶ್ರಾವಕರು ಮಕ್ಕೊಂಡಿದ್ರು ಕಲ್ಲು ಸಕಟ ದೇವತೆಗಳು ಹೋದ ಟಿಲ್ಲಾಗಿ ಇಳಿಸಿಬಿಟ್ಟಿದ್ರು ಈ ತಾಕತ್ತ ದಾನ ತ್ಯಾಗ ತಪಸ್ಯ ಸಾಧನಾ ವ್ರತ ಮಾಡೋದ್ರಿಂದ ಸಾಧ್ಯ ಅಂತ ಭಾವಲಿಂಗಿ ಸಂತ್ರಿದ್ರು ಅದರ ಪ್ರಭಾವ ದೇವತೆಗಳ ಬಂದ್ ಸಹ ಮಾಡ್ರು ಒಂದ ದಿವ್ಸನಾಗ 3 ಮಂದಿರ್ ಕಟ್ತಾರ ಒಂದ ದಿವ್ಸನಾಗ 108 ಮಂದಿರ್ ಕಟ್ತಾರಂದ್ರ ಅದು ಮನುಷ್ಯರಿಂದ ಸಾಧ್ಯ ಇಲ್ಲ ದೇವತೆಗಳಿಂದ ಸಾಧ್ಯದ ಇವತ್ತು ಕೆದರಾಪುರ್ ಹೆಸರು ನೋಡಿರ್ಲು ಮಂದಿರ್ ಕೇರಳ ಒಂದ ರಾತ್ರಿ ಮಂದಿರ್ ನಿರ್ಮಾಣ ಆಗಿದೆ 3 ಮಂದಿರ್ ಕಟ್ಟಾರ ಮನುಷ್ಯರಲ್ಲ ದೇವತೆಗಳು ಹಿಂದಕ್ಕೆ ಇತಿಹಾಸದಾಗ ಸಾಧು ಸಂತರ ಸಾಧನ ಹೆಂಗ್ ಮಾಡ್ತಾರೆ ಅಂದ್ರ ದೇವತೆಗಳು ಬಂದು ಕೆಲಸ ಮಾಡ್ತಿದ್ರು ಅಂತ ಕಾರ್ಯ ಸಾಧನಾದಿಂದ ಆಕಿತ್ತು ಇಲ್ಲೇ ಮಹೇಶ್ವರಿಗೆ ಒಬ್ಬರ ಸಿದ್ಧಾತಿಕೆ ಮುತ್ಯ ಅಂತ ಇವರು ಸಿದ್ರ ಮುತ್ಯ ಸಿದ್ಧ ಸಾಗರ ಗುರು ಸಿದ್ರ ಮುತ್ಯ ಅಂತ ಸಣ್ಣಗಿದ್ದ ಕಾಲ್ ಇದ್ದಿದ್ದಿಲ್ಲ 7 ವರ್ಷ ತಕ್ಕ ಆ ಮಗುವಿಗೆ ಕಾರ್ಯಕ್ಕೆ ತಿನ್ನ ಕೊಟ್ಟು ಎಣ್ಣೆ ಹೆಚ್ಚಿ ಮಂತ್ರ ಹಾಕಿದ್ರು 7 ವರ್ಷ ಹುಟ್ಟಿದ ನಡಿಲಾರ್ದಂತ ಮಗು ಕಾರ್ಯಕ್ಕೆ ತಿಂದ ಬಿಡಿ ಎದ್ದು ಓಡಾಕತ್ತಿತ್ತು ಅಂತ ಒಬ್ಬ ಸಾಧು ಸಂತಿಲಿ ಆಗಿ ಹೋಗ್ಯಾನ ಆ ಪುಣ್ಯಾತ್ಮ ಕೃಷ್ಣಾ ನದಿ ಮೇಲೆ ಚಾಪಿ ಹಾಸವತ್ ಚಾಪ್ರಿ ಹುಲ್ಲಿನ ಚಾಪಿ ಆ ಚಾಪಿ ಹಾಸಿ ಮಂತ್ರ ಅಂದ್ರ ಮೇಲೆ ಕುಂಡ್ರವ ಆಚೆಗಡೆ ದಾಂಡಿ ಹೋಗ ಮತ್ ನೀವ್ ಹೋಗಿ ಕುಂಡ್ರು ನೋಡ್ನು ಗುರು ಗುರು ಆದವನು ಗುರುನೊಳಗೆ ಎಂತ ಸಾಮರ್ಥ್ಯ ಇರ್ತದಂದ್ರ ಶಾಸ್ತ್ರ ಹೇಳ್ತದ ಗುರುನೊಳಗಿರ್ಲಾರ್ದಂತ ಶಕ್ತಿ ಶಿಷ್ಯನೊಳಗ್ ಬರ್ಬೇಕಾದ್ರ ಗುರುನ ಮ್ಯಾಲ ಅಷ್ಟ ಶ್ರದ್ಧಾ ಇರಬೇಕು ಅಂತ ಆ ಶ್ರದ್ಧಾದ ಕೆಲಸ ಹಂಗ ಮಾಡ್ತೈತಿ ನೀವು ಆಶ್ಚರ್ಯಪಟ್ಟ ಉಸುಕ ಬಿತ್ತೀನಿ ಜ್ವಾಳ ಬತ್ತಲ್ಲ ಅಂತ ಶ್ರದ್ಧಾದ ಪ್ರಭಾವ ಪುಣ್ಯದ ಪ್ರಭಾವ ನೀವು ಈ ಬೌದಾಗ ಒಂದು ಮುಟಿಗೆ ಅಕ್ಕಿ ಓದ್ ಬಸ್ತೆ ಹಾಕ್ತೀರಿ ಅಂದ್ರೆ पंडितರು ಹೊಟ್ಟೆ ತುಂಬಲತ್ತಲ್ಲ पंडितांचा पोट भरायला पाहिजे म्हणून मंदिरला तांदूळ घेऊन जायचं नाही तांदूळ कशासाठी घालायचं अखंड अक्षय सुख तुम्ही प्राप्त करून सिद्धशिलात बसलेल्या भगवंता आज तुमच्या चरणात मी अखंड अक्षय घालून पुढच्या भाव तुमच्यासारखं अक्षय सुख तुम्हाला पण प्राप्त व्हावा हा वंदे तद्गुण ಲಬ್ಧಯೇ ನಾವೇನ್ ಆಗ್ಬೇಕಂತೀವಿ ಆ ಪ್ರಾಪ್ತಿ ಫಲ ಮಾಡ್ಕೋ ಸಲುವಾಗಿ ಇಂತ ಕ್ರಿಯಾ ಮಾಡಕ ನಮ್ಮ ಆಗಮದಾಗ ಹೇಳಾರು ಸುಮ್ಮ ಹೇಳಿಲ್ಲ ಬಹಳ ಜೀವಂತ ಉದಾಹರಣದವು ಇಲ್ಲೇ ಮಹಾರಾಷ್ಟ್ರ ಕೋತಿಲಿ ಒಳಗ ಸುಂದರವಾಜಿ ಅಂತ ಒಬ್ಬಕ್ಕೆ ಅಜ್ಜಿ ಇದ್ಲು ಕತಿಗೆ ಹೇಳ್ತಾರ ನನಗ ವಿಚಿತ್ರ ನಾವ್ ಲಂಗುಟಿಯಾಗಿದ್ದಾಗ ಊರಾಗ ಫಸ್ಟ್ ಚತುರ್ಮಾಸ ಮಾಡೀನಿ पहिला चतुर्मास महाराष्ट्र कोथळी जयसिंगपूर कोथळी ಆಗಿತ್ತು ಆಕೆ ಅಜ್ಜಿ ಸಹಜ ಪ್ರವಚನದಾಗ ಅಣ್ಣ ಒಂದ್ ಮಾತು ಹಿಂದಿನ ಹಿರಿಯರ ಅಜ್ಜಾಗೋ ಗಿಡ ಅಸ್ತ್ರು ಮೊಮ್ಮಕ್ಕಳು ತಿತ್ತಿದ್ರು ಈಗ ತಿನ್ಬೇಕು ಪಂಚಮ ಕಾಲ ಅಂತ ಹೇಳ್ತಿದ್ನ್ಯ ಪ್ರವಚನ ಅಂತ ಬಂದ್ಲಕ್ಕಿ ಮುದುಕಿ ನಾನು ಮುಂದ ನೀವ್ ಹೇಳಿದ್ ಬರೋಬರಿ ಐತಿ ಅಂದ್ಲಾಕಿ ಯಾನ ಈಗ ಮಾಡಿದ್ ಈಗ ಉಣ್ಬೇಕಂತೀರಿ ಅದು ಕರಿ ಐತಿ ನಾ ಹೇಳಿದ್ದಲ್ಲ ಚಿನ್ವಾನ್ ಹೇಳಿದ್ ಕರಿ ಐತೇನ್ರಿ ನಂದೇನ್ ನಾ ಹೇಳಿಲ್ಲ ಅದ ಕರಿ ಐತ್ರಿ ಅಂತ ಹೆಂಗ ಆತ ಕೇಳ್ಯ ನಾ ಈ ಊರಿಗೆ ಬಂದ ಸೊಸಿಯಾಗಿ ನಮ್ಮ ಅತ್ತಿ ಬಸ್ತಿಗೆ ಅಕ್ಕಿ ಒಯ್ಗುಡ್ಲಿಲ್ಲ ದಿವಸ ಮುಟ್ಟಿಗೆ ಅಕ್ಕಿ ಒಯ್ತಿ ತಿಂಗಳಿಗೆ 1 ಕಿಲೋ ಅಕ್ಕಾವು ನಿಮ್ಮ ಅಪ್ಪ ಕೊಟ್ಟಾನು ಅಕ್ಕಿ ಒಯ್ಬೇಡ ಅದಕ್ಕೆ ನಾ ಅಣ್ಣಿ ಕ್ಷಮಾ ಮಾಡತ್ಯ ನಾ ಅಕ್ಕಿ ತಿನ್ನೋದು ಬಿಡ್ತೇನೆ ಕರೆ ಬಸ್ತಿಗೆ ಮಾತ್ರ ಅಕ್ಕಿ ಒಯ್ಬೇಡ ಬಿಡು ವೈ 1 ಮುಟ್ಟಿಗೆ ಒಯ್ತಿ 2 ಮುಟ್ಟಿ ತಿಂತಿ ಮತ್ತೊಂದು ಮುಟ್ಟಿಗೆ ಬಿಡಿತ ಇಂತ ಕಂಜೂಸ್ ಮುದಿಕ್ಕಿತ್ತದ ಅತ್ತಿ ಈ ಹೆಣ್ಮಗಳ ಸೊಸಿ ಅಕ್ಕಿ ತಿನ್ನೋದು ಬಿಟ್ಲು ಜಪ ಮಾಡ್ಲು ಏ ಭಗವಂತ ನನ್ನ ಕಾಲಮಾನೆ ನಿಲ್ಲಂಗಿಲ್ಲ ನಮ್ಮ ಅತ್ಯವಾತ ಅಕ್ಕಿ ತಿನ್ನಂಗಿಲ್ಲ ನನ್ನ ಮಕ್ಕಳ ಅಕ್ಕಿ ಸ್ವತಃ ಗಳಿಸ್ತೀನಿ ಕೊಡಂಗಿಲ್ಲ ಅಲ್ಲಿ ತಕ್ಕನ ಅಕ್ಕಿ ತ್ಯಾಗ ಮಾಡ್ತಾರೆ ದಿವ್ಸ ಅಕ್ಕಿ ಹಾಕಿ ದರ್ಶನ ಮಾಡ್ತಾ ಸಂಕಲ್ಪ ಮಾಡ್ತಾರೆ ಪುಣ್ಯದ ಉದಯ ಮಕ್ಕಳದು ಮಾಸ್ತರ್ಕಿ ಮಾಡ್ರು ಸ್ವಸ್ಥರು ಬಂದ್ರು ಅವರು ಟೀಚರ್ಗಳ
ಈಗ ಎಷ್ಟು ಪುಣ್ಯಾತ್ಮ ಅಂದ್ರ ಆ ಮಗ ಅಕ್ಕಿ ಹೆಸರ್ಲೆ 25,000 ಲಕ್ಷ 2 ಲಕ್ಷ 5 ಲಕ್ಷ ದಾನ ಮಾಡ್ತಾನೋ. ಒಂದೊಂದ್ ತಿಂಗಳು 2 ತಿಂಗಳು ಸಾಧು ಸಂಘದಾಗ ಹೋಗಿ ಚೌಕ ಹಚ್ಚ ಕಳಿಸ್ತಾನೋ. ಇಟ್ಟು ಧಾರ್ಮಿಕ ಮಕ್ಕಳಾದ್ರು ಆ ಮುದಿಗೆ ಸಾಯಿತಕ ಅನ್ಲಿಲ್ಲ ಅಕ್ಕಿ ತಿನ್ನು ಅಂತ ಹೇಳಿ ಸತ್ತ ಹೊತ್ತ ಹತ್ಯದ ಕರೆ ಈಗಂತಾಳು ಇವತ್ ದಿವ್ಸ 1 ಕಿಲೋ ಅಲ್ಲ ದಿವ್ಸ 100 ಕಿಲೋ ಅಕ್ಕಿ ದಾನ ಮಾಡಿ ನಂಗೆ ಕಡಿಮೆ ಬೀಳಂಗಿಲ್ಲ. ಅಷ್ಟ ನಂಗೆ ಅಕ್ಕಿ ಮನ್ಯಾಗ ಬಂದ್ಬಿದ್ದವ್ರಿಗೆ ಈ ಬೋಧ ಮಾಡಿದ್ದ ನಂಗೆ ಸಿಕ್ಕತಿ. ನಾನು ಸ್ವಸ್ಥರಲ್ಲ ನನ್ನ ಮಕ್ಕಳಿಗಿಂತ ಹೆಚ್ಚು ನೋಡ್ಕೋತಾರು. ಎಲ್ಲಾರು ಮನ್ಯಾಗ ನನ್ನಂತ ಸೊಸಿ ಸಿಗಬೇಕಂತ ಭಗವಂತಗೆ ಪ್ರಾರ್ಥನಾ ಮಾಡ್ತಾರೋ. ಈ ಬೋಧ ಮಾಡಿದ ಫಲ ನನಗೆ ಈಗ ಸಿಕ್ಕತಿ ಅಂತ ಹೇಳ್ತಾಳು. ಹಂಗ ಕೊನೆಗೊಂದು ಸಣ್ಣ ಮಾತು ಹೇಳಿ